ಸತತ 3 ವರ್ಷದಿಂದ ಕನ್ಸಿಸ್ಟೆಂಟ್ಲಿ ರಿಸಲ್ಟ್ ಕೊಟ್ಟದಿದ್ರೆ ಅದು ವೈಬ್ರೆಂಟ್ ನೀಟ್ ಲಾಂಗ್ ಟರ್ಮ್ ಮಾತ್ರ. ಕನ್ಸಿಸ್ಟೆಂಟ್ಲಿ ಎವ್ರಿ ಇಯರ್ ನಾವು 150 ಗೌರ್ಮೆಂಟ್ MBBS ಸೀಟ್ಸ್ ಅನ್ನು ಕೊಡ್ತಾ ಇದ್ದೇವೆ ಎವ್ರಿ ಇಯರ್ ಫ್ರಮ್ ಪಾಸ್ಟ್ 3 years. ಈ ವರ್ಷ ಕೂಡ ಲಾಸ್ಟ್ ಇಯರ್ ಸ್ವಲ್ಪ ನೀಟ್ ಲಾಂಗ್ ಟರ್ಮ್ ಇದು ಟ್ರೆಂಡ್ ಕಡಿಮೆ ಆಗಿತ್ತು. ಈ ವರ್ಷ ಕೂಡ ನಮ್ಮಲ್ಲಿ ಒಂದು 130 ಸ್ಟೂಡೆಂಟ್ಸ್ ಇದ್ದು, ಏನಿಲ್ಲ ಅಂತಂದ್ರು 80 to 90 ಸ್ಟೂಡೆಂಟ್ಸ್ ಅದರಲ್ಲಿ ಗೌರ್ಮೆಂಟ್ MBBS ಸೀಟ್ ತಗೊಳ್ತಾರೆ. ಆ ಕನ್ಸಿಸ್ಟೆನ್ಸಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ವಿ ಆರ್ ಗಿವಿಂಗ್ ದ ಬೆಸ್ಟ್ ರಿಸಲ್ಟ್ಸ್. ಇವತ್ತಿನ ಒಂದು ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಹೇಳೋದು ಅಷ್ಟೇ, ಫಿಸಿಕ್ಸ್ ಇಸ್ ವೆರಿ ಟಫ್ ಅಂತ ನೀಟ್ ಅವರಿಗೆ. ಸೊ ಹೌದಾ, ಫಿಸಿಕ್ಸ್ ನಿಜವಾಗ್ಲೂ ಟಫ್ ಇರುತ್ತಾ ಆರ್ ಇಟ್ ಇಸ್ ಜಸ್ಟ್ ಸ್ಟೂಡೆಂಟ್ ಸೈಕಾಲಜಿ? ಮೊದಲ 2-3 ಚಾಪ್ಟರ್ಗಳನ್ನು ತುಂಬ ಸ್ಲೋ ಆಗಿ ನಾವು ಪಾಠ ಮಾಡಿ ಅದಕ್ಕೆ ಸಂಬಂಧಪಟ್ಟ ರಿಕ್ವೈರ್ಡ್ ಮ್ಯಾಥಮೆಟಿಕ್ಸನ್ನು ನಾವು ಹೇಳಿಕೊಟ್ಟಾಗ ಮಕ್ಕಳಿಗೆ ಫಿಸಿಕ್ಸ್ ಈಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತ ಹೇಳಿದರೆ ಮುಂದಿನ ಎಲ್ಲ ಚಾಪ್ಟರ್ಸ್ನಲ್ಲಿ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಆ ಒಂದು ಕ್ವಶನ್ ಸಾಲ್ವ್ ಮಾಡೋ ಲಾಜಿಕ್, ಆ ಟ್ರಿಕ್ ಅವರಿಗೆ ಗೊತ್ತಾಯಿತು ಅಂತಾದರೆ ಮುಂದಿನ ಚಾಪ್ಟರ್ಸ್ನಲ್ಲಿ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಅದು 1 ವರ್ಷ ವ್ಯರ್ಥ ಆಗಲಿ 2 ವರ್ಷ ವ್ಯರ್ಥ ಆಗಲಿ, ಪ್ಯಾಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಒಮ್ಮೆ ಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ಸೊಸೈಟಿಯಲ್ಲಿ ಎಷ್ಟು ವರ್ಷ ನಾವು ಡಾಕ್ಟರ್ ಆಗಿ ಸರ್ವಿಸ್ ಮಾಡಿದ್ದೇವೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಪ್ಯಾಷನ್ ಇರಬೇಕು. ನಾನು ಡಾಕ್ಟರ್ ಆಗಲೇಬೇಕು ಅನ್ನೋ ಛಲ ಇದ್ದ ಮಗುವಿಗೆ ಇದು ವ್ಯರ್ಥ ಅಂತ ಆಗೋದಿಲ್ಲ. ನೀಟ್ ಪ್ರಿಪರೇಷನ್ ಅಂತ ಹೇಳಿದರೆ ಯಾವುದೇ ಬೈಹಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಲ್ಯಾಂಗ್ವೇಜ್ ಓದೋ ಅವಶ್ಯಕತೆ ಇಲ್ಲ, ಲ್ಯಾಬ್ ಮಾಡೋ ಅವಶ್ಯಕತೆ ಇಲ್ಲ. ಪೀಕ್ ಟೈಮ್ ಜನವರಿ, ಫೆಬ್ರವರಿ, ಮಾರ್ಚ್ ಪೀಕ್ ಟೈಮ್ ನೀಟ್ ಪ್ರಿಪರೇಷನ್ಗೆ. ಆ ಟೈಮ್ನಲ್ಲಿ ಪಬ್ಲಿಕ್ ಎಕ್ಸಾಮಿಗೆ ಓದೋ ಅವಶ್ಯಕತೆ ಕೂಡ ಇಲ್ಲ. ನೀಟ್ ರಿಪೀಟರ್ಗೆ ಅದು ಯಾವುದೇ ತಲೆಬಿಸಿ ಇರೋದಿಲ್ಲ. ನೋಡಿ, ನಮ್ಮಲ್ಲಿ ನಾವು ನಮ್ಮ ಕಾಲೇಜ್ ಸ್ಟಾರ್ಟ್ ಮಾಡುವಾಗ, ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು 6 ಜನ ಟೀಚರ್ಸ್ ಸೇರಿ ಮಾಡಿರುವಂಥ. ಈಗ ನೀಟ್ನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ಗಳು ಇರುವಂಥದ್ದು. ನಮ್ಮ 6 ಜನರ ಟೀಮ್ನಲ್ಲಿ 2 ಫಿಸಿಕ್ಸ್ ಟೀಚರ್ಸು, 2 ಕೆಮಿಸ್ಟ್ರಿ ಟೀಚರ್ಸು, 2 ಬಯಾಲಜಿ ಟೀಚರ್ಸು ಸೇರಿ ಸ್ಟಾರ್ಟ್ ಮಾಡಿರುವ ಅಕಾಡೆಮಿ. ಫೇಲ್ಯೂರ್ ಎಟ್ ದ ಫಸ್ಟ್ ಟೈಮ್ ಇಸ್ ನಾಟ್ ದ ಎಂಡ್ ಆಫ್ ಸ್ಟೋರಿ, ಬಟ್ ಇಟ್ಸ್ ದ ಬಿಗಿನಿಂಗ್ ಆಫ್ ನ್ಯೂ ಚಾಪ್ಟರ್ ಅಂತ ಹೇಳ್ತಾರೆ. ಲೈಫ್ ಯಾವತ್ತು ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ವಿ ಕ್ಯಾನ್ ಅಚೀವ್ ವಾಟ್ ವಿ ವಾಂಟ್ ಅಂಡ್ ವಾಟ್ ವಿ ಡ್ರೆಮ್ಟ್ ಆಫ್. ಇವತ್ತು ಇಂಡಿಯಾದಲ್ಲಿ ಸುಮಾರು 24 ಲಕ್ಷ ಜನ ನೀಟ್ ಎಕ್ಸಾಮ್ ಅನ್ನ ಬರೀತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ಕೇವಲ 1 ಲಕ್ಷ ಜನ ಮಾತ್ರ. ಇನ್ನು ಉಳಿದ 23 ಲಕ್ಷ ಜನಕ್ಕೆ ಇದೊಂದು ಸೆಕೆಂಡ್ ಚಾನ್ಸ್ ಅಂತಾನೆ ಹೇಳ್ಬೋದು. ಈ ಸೆಕೆಂಡ್ ಚಾನ್ಸ್ ಸಿಕ್ಕಂತಹ ಮಕ್ಕಳು ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ, ಈ ನೀಟ್ ಲಾಂಗ್ ಟರ್ಮ್ ಅನ್ನುವಂಥದ್ದೇನು, ಇದೆಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ನೀಡಲು ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶರತ್ ಗೋರೆ, ನ್ಯೂ ವೈಬ್ರೆಂಟ್ PU ಕಾಲೇಜ್ ಮೂಡ್ಬಿದ್ರೆ ಇದರ ಕೋ-ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ನೀಟ್ ಅಕಾಡೆಮಿ ಆಫ್ ನ್ಯೂ ವೈಬ್ರೆಂಟ್ PU ಕಾಲೇಜ್ ಮೂಡ್ಬಿದ್ರೆ. ನಮಸ್ತೆ ಸರ್. ನಮಸ್ತೆ. ಸೊ ಮೊದಲನೇದಾಗಿ ಇವಾಗ ನೀಟ್ ಲಾಂಗ್ ಟರ್ಮ್ ಅಥವಾ ನೀಟ್ ರಿಪೀಟರ್ಸ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ಏನು ಈ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್? ಈಗ ಒಂದು 10 ವರ್ಷಗಳ ಹಿಂದೆ ನಾವು ನೋಡೋದಾದ್ರೆ 2016 ವರೆಗೆ ಕರ್ನಾಟಕದಲ್ಲಿ MBBS ಸೀಟ್ಸು CET ಮುಖಾಂತರ ಡಿಸ್ಟ್ರಿಬ್ಯೂಟ್ ಅಲಾಟ್ಮೆಂಟ್ ಆಗ್ತಾ ಇತ್ತು. ಅದಾದಮೇಲೆ ಏನಾಯಿತು, ಸ್ವಲ್ಪ ಕಾಂಪಿಟೇಷನ್ಸ್ಗಳು ಜಾಸ್ತಿ ಆಗ್ತಾ ಹೋಯಿತು. ರಿಪೀಟ್ ಮಾಡೋ ಒಂದು ಕಾನ್ಸೆಪ್ಟ್ ಬಂತು. ರಿಪೀಟ್ ಮಾಡೋ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಸೆಕೆಂಡ್ PUC ಆದ ತಕ್ಷಣ ಒಮ್ಮೆ ನೀಟ್ ಎಕ್ಸಾಮ್ ಮಕ್ಕಳು ಬರೀತಾರೆ. ಆ ಅಂಕಗಳ ಆಧಾರದ ಮೇಲೆ ಒಂದು ವೇಳೆ ಮಗುವಿಗೆ ಸೀಟ್ ಸಿಗಲಿಲ್ಲ ಅಂತ ಹೇಳಿ ಆದರೆ ಮತ್ತೆ 1 ವರ್ಷ ತ್ಯಾಗ ಮಾಡಿ, 1 ವರ್ಷ ಅದಕ್ಕೋಸ್ಕರನೇ ನೀಟ್ ಪ್ರಿಪರೇಷನ್ಗೋಸ್ಕರನೇ ತ್ಯಾಗ ಮಾಡಿ ಪ್ರಿಪೇರ್ ಮಾಡಿ ಮತ್ತೆ ನೀಟ್ ಎಕ್ಸಾಮ್ ಅನ್ನು 2ನೇ ಸತಿ ಬರೆದ್ರೆ ಅದಕ್ಕೆ ನೀಟ್ ರಿಪೀಟ್ ಮಾಡೋದು ಅಂತ ಹೇಳ್ತಾರೆ. ಸೊ ಈಗ ನೀಟ್ ರಿಪೀಟ್ ಮಾಡ್ಲಿಕ್ಕೆ ಅವ್ರು 1 ಇಯರ್ ಅನ್ನೋದನ್ನ ಕರೆಕ್ಟ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಆ 1 ಇಯರ್ ಅವರ ಲೈಫ್ ಟೈಮ್ ಅಲ್ಲಿ ವೇಸ್ಟ್ ಆಗೋದಿಲ್ವಾ? ಆ 1 ಇಯರ್ ಇದರಲ್ಲಿ ವೇಸ್ಟ್ ಅಂತ ಪ್ರಶ್ನೆ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ UPSC ಎಕ್ಸಾಮ್ಸ್ನಲ್ಲಿ ನೀವು ನೋಡಿರ್ಬೋದು, 1 ಸತಿ 2 ಸತಿ 3 ಸರ್ತಿ ಅವರು ಪ್ರಯತ್ನ ಪಟ್ಟಿರ್ತಾರೆ. ಪ್ರಯತ್ನ ಪಟ್ಟ ಮೇಲೆ ಒಮ್ಮೆ ಅವರು IAS IPS ಅಧಿಕಾರಿ ಆದಮೇಲೆ ಎಷ್ಟು ಸತಿ ರಿಪೀಟ್ ಮಾಡಿದ್ದಾರೆ ಅಂತ ಯಾರು ನೋಡೋದಿಲ್ಲ. ಹಾಗೆಯೇ ಇಲ್ಲಿ ಕೂಡ ಅದು 1 ವರ್ಷ ವ್ಯರ್ಥ ಆಗಲಿ 2 ವರ್ಷ ವ್ಯರ್ಥ ಆಗಲಿ, ಪ್ಯಾಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಒಮ್ಮೆ ಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದ ಮೇಲೆ ಸೊಸೈಟಿಯಲ್ಲಿ ಎಷ್ಟು ವರ್ಷ ನಾವು ಡಾಕ್ಟರ್ ಆಗಿ ಸರ್ವಿಸ್ ಮಾಡಿದ್ದೇವೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಪ್ಯಾಷನ್ ಇರಬೇಕು. ನಾನು ಡಾಕ್ಟರ್ ಆಗಲೇಬೇಕು ಅನ್ನೋ ಛಲ ಇದ್ದ ಮಗುವಿಗೆ ಇದು ವ್ಯರ್ಥ ಅಂತ ಆಗೋದಿಲ್ಲ. ಓಕೆ, ಸೊ ಇವಾಗ ಒಂದು ಸೆಕೆಂಡ್ ಚಾನ್ಸ್ ಸಿಕ್ಕಿದೆ, 1 ಇಯರ್ ನಾವು ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ರೆಡಿ ಆದ್ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಗೆಟ್ ಅ ವೆರಿ ಗುಡ್ ಟ್ರೈನಿಂಗ್. ಸೊ ಟ್ರೈನಿಂಗ್ ಅನ್ನೋದು ಆ ಪೀರಿಯಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂತ ಒಂದು ಟ್ರೈನಿಂಗ್ ವೈಬ್ರೆಂಟ್ PU ಕಾಲೇಜ್ ಅಲ್ಲಿ ನೀಟ್ ಲಾಂಗ್ ಟರ್ಮ್ ಮುಖಾಂತರ ನೀಡ್ತಾ ಇದ್ದೀರಾ. ಸೊ ಈ ಟ್ರೈನಿಂಗ್ ಹೇಗಿರುತ್ತೆ, ಅವ್ರಿಗೆ ಯಾವ ಒಂದು ರೀತಿಯ ಫೆಸಿಲಿಟೀಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ನಮ್ಮಲ್ಲಿ ನಾವು ನಮ್ಮ ಕಾಲೇಜ್ ಸ್ಟಾರ್ಟ್ ಮಾಡುವಾಗ, ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು 6 ಜನ ಟೀಚರ್ಸ್ ಸೇರಿ ಮಾಡಿರುವಂಥದ್ದು. ಈಗ ನೀಟ್ನಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ಗಳು ಇರುವಂಥದ್ದು. ನಮ್ಮ 6 ಜನರ ಟೀಮ್ನಲ್ಲಿ 2 ಫಿಸಿಕ್ಸ್ ಟೀಚರ್ಸು, 2 ಕೆಮಿಸ್ಟ್ರಿ ಟೀಚರ್ಸು, 2 ಬಯಾಲಜಿ ಟೀಚರ್ಸು ಸೇರಿ ಸ್ಟಾರ್ಟ್ ಮಾಡಿರುವ ಅಕಾಡೆಮಿ ಇದು.
ಆಮೇಲೆ ನಾವು ನಮ್ಮ ಅಕಾಡೆಮಿ ಸ್ಟಾರ್ಟ್ ಆಗಿರೋದು ಮೂಡುಬಿದಿರೆನಲ್ಲಿ 2022ನಲ್ಲಿ. ಆದರೆ 2016ಇಂದ ಯಾವಾಗ ಕರ್ನಾಟಕದಲ್ಲಿ ನೀಟ್ ಲಾಂಗ್ ಟರ್ಮ್ ಎನ್ನೋ ಕಾನ್ಸೆಪ್ಟ್ ಬಂತು, ಅಲ್ಲಿಂದಲೇ ನಮ್ಮ ಟೀಮ್ ಮೆಂಬರ್ಸ್ ನೀಟ್ ಲಾಂಗ್ ಟರ್ಮ್ ವಿಭಾಗದಲ್ಲೇ ಎಕ್ಸ್ಪರ್ಟೀಸ್ ಇರುವಂಥವ್ರು. ಈಗ ನೀಟ್ ರಿಪೀಟರ್ಸ್ ಅಂತ ಬಂದಾಗ ನೀವು ಹೇಳಿದರೆ ಆಲ್ರೆಡಿ 1 ವರ್ಷ ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಅಲ್ಲಿ ನಾವು ಆಟ ಆಡಲಿಕ್ಕೆ ಆಗೋದಿಲ್ಲ. ನಾರ್ಮಲ್ PUಗೆ ಪಾಠ ಮಾಡೋ ಟೀಚರ್ಸನ್ನು ನೀಟ್ ಲಾಂಗ್ ಟರ್ಮಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಆ ಫ್ಯಾಕಲ್ಟೀಸ್ ಹೇಗಿರ್ಬೇಕಂತ ಹೇಳಿದರೆ, ಅವರು ಜೀವನ ಪೂರ್ತಿ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ಪಾಠ ಮಾಡಿಕೊಂಡು, ನೀಟ್ ಲಾಂಗ್ ಟರ್ಮ್ ಮಕ್ಕಳ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡು ಪಾಠ ಮಾಡುವಂಥ ಟೀಚರ್ಸನ್ನು ನಾವು ಮಾಡಬೇಕಾಗತ್ತೆ. ನಮ್ಮಲ್ಲಿ ಇರುವ ನೀಟ್ ಲಾಂಗ್ ಟರ್ಮಿಗೆ ಎಕ್ಸ್ಕ್ಲೂಸಿವ್ಲಿ ಒಂದು 16 ಜನ ಟೀಚರ್ಸ್ ಇದ್ದಾರೆ. ಆ ಎಲ್ಲ ಟೀಚರ್ಸು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದು 10 ವರ್ಷದಿಂದ ನೀಟ್ ಲಾಂಗ್ ಟರ್ಮ್ ಅಂದರೆ ನೀಟ್ ರಿಪೀಟರ್ ಮಕ್ಕಳಿಗೆ ಪಾಠ ಮಾಡಿಕೊಂಡು ಇದ್ದಂಥವರು. ಹಾಗಾಗಿ ಅದರಲ್ಲಿ ಯಾವುದೇ ನಾವು ಚಾನ್ಸ್ ತಗೊಳ್ಳೋದಿಲ್ಲ. ಅದೇ ರೀತಿ ನಾವು ಮಕ್ಕಳಿಗೆ ಕೂಡ ತುಂಬಾ ಜಸ್ಟಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಫಸ್ಟ್ PU ಸೆಕೆಂಡ್ PU 2 ವರ್ಷದ ಒಂದು ಸಿಲೆಬಸ್ ಅನ್ನ 1 ವರ್ಷದಲ್ಲಿ ಕವರ್ ಮಾಡಿ ಅವರನ್ನ ಒಂದು ನೀಟ್ ಎನ್ನುವಂತ ಕಾಂಪಿಟೇಟಿವ್ ಎಕ್ಸಾಮ್ ನ ಲೆವೆಲ್ಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ಖಂಡಿತ ಅವರ ಟೈಮ್ ಟೇಬಲ್ ಕೂಡ ಅಷ್ಟೇ ಒಂದು ಸ್ಟ್ರಿಕ್ಟ್ ಆಗಿರ್ಬೇಕು, ಅಥವಾ ಅವರ ಟೈಮ್ ಟೇಬಲ್ ಅಷ್ಟೇ ಡಿಸಿಪ್ಲಿನ್ಡ್ ಆಗಿರ್ಬೇಕು. ಸೊ ಇಲ್ಲಿ ನೀಟ್ ಲಾಂಗ್ ಟರ್ಮ್ ಮಕ್ಕಳ ಟೈಮ್ ಟೇಬಲ್ ಹೇಗಿರುತ್ತೆ? ಇಲ್ಲಿ ಟೈಮ್ ಟೇಬಲ್ ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಂತ ನೀವು ಹೇಳಿದ್ರೆ ಅದು ತುಂಬಾ ಕರೆಕ್ಟ್. 2 ವರ್ಷ ಅವ್ರು ಕಲ್ತಿರ್ತಾರೆ. ಅದರಲ್ಲಿ ಅವರಿಗೆ ಕಷ್ಟ ಯಾಕೆ ಆಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ, ಹೈಸ್ಕೂಲ್ನಲ್ಲಿ ಫೌಂಡೇಶನ್ಗಳು ಸರಿಯಾಗಿರೋದಿಲ್ಲ, ಕೆಲವರಿಗೆ PUನಲ್ಲಿ ಸರಿಯಾಗಿ ಕೋಚಿಂಗ್ಗಳು ಸಿಕ್ಕಿರೋದಿಲ್ಲ, ಎಲ್ಲ ಮಕ್ಕಳಿಗೆ ಈಕ್ವಲ್ ಪ್ಲಾಟ್ಫಾರ್ಮ್ಗಳನ್ನು ನಾವು ಕೊಟ್ಟಿರೋದಿಲ್ಲ. ಕೆಲವು ಮಕ್ಕಳಿಗೆ ಒಳ್ಳೆ ಕೋಚಿಂಗ್ ಸಿಕ್ಕಿರುತ್ತೆ, ಕೆಲವು ಪೇರೆಂಟ್ಸ್ ಒಳ್ಳೆ ಕೋಚಿಂಗನ್ನು ಎಫೋರ್ಡ್ ಮಾಡ್ತಾರೆ, ಅವರು ಸೇರಿರ್ತಾರೆ. ಕೆಲವು ಮಕ್ಕಳಿಗೆ ಒಳ್ಳೆ ಕೋಚಿಂಗ್ ಸಿಕ್ಕಿರೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಆಮೇಲೆ ಸೆಕೆಂಡ್ PUCಗೆ ಬಂದಾಗ ಮಗುವಿಗೆ ಏನಾಗುತ್ತೆ, ಪಬ್ಲಿಕ್ ಎಕ್ಸಾಮ್ ಇರುತ್ತೆ, ಪ್ರಿಪರೇಟರಿ ಎಕ್ಸಾಮ್ಗಳಿರ್ತವೆ, ಲ್ಯಾಬ್ ಎಕ್ಸಾಮ್ಗಳಿರ್ತವೆ, ಲ್ಯಾಂಗ್ವೇಜ್ ಕ್ಲಾಸ್ಗಳಿರ್ತವೆ, ಬೋರ್ಡ್ ಎಕ್ಸಾಮ್ಸಿಗೆ ಡೆಫಿನೇಷನ್ಗಳು ಡಿರೈವೇಷನ್ಗಳನ್ನು ಬೈಹಾಟ್ ಮಾಡೋ ಪರಿಸ್ಥಿತಿಗಳೆಲ್ಲ ಇರ್ತದೆ. ನೀಟ್ ಪ್ರಿಪರೇಷನ್ ಅಂತ ಹೇಳಿದರೆ ಯಾವುದೇ ಬೈಹಾಟ್ ಮಾಡೋ ಅವಶ್ಯಕತೆ ಇಲ್ಲ, ಲ್ಯಾಂಗ್ವೇಜ್ ಓದೋ ಅವಶ್ಯಕತೆ ಇಲ್ಲ, ಲ್ಯಾಬ್ ಮಾಡೋ ಅವಶ್ಯಕತೆ ಇಲ್ಲ. ಪೀಕ್ ಟೈಮ್ ಜನವರಿ ಫೆಬ್ರವರಿ ಮಾರ್ಚ್ ಪೀಕ್ ಟೈಮ್ ನೀಟ್ ಪ್ರಿಪರೇಷನ್ಗೆ. ಆ ಟೈಮ್ನಲ್ಲಿ ಪಬ್ಲಿಕ್ ಎಕ್ಸಾಮಿಗೆ ಓದೋ ಅವಶ್ಯಕತೆ ಕೂಡ ಇಲ್ಲ. ನೀಟ್ ರಿಪೀಟರ್ಗೆ ಅದು ಯಾವುದೇ ತಲೆಬಿಸಿ ಇರೋದಿಲ್ಲ. ಪ್ರತಿದಿನ ಬೆಳಗ್ಗೆ ಅವರು ಏನು ಮಾಡ್ತಾರೆ, ಕಾನ್ಸೆಪ್ಟ್ಸನ್ನು ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಆ ಕಾನ್ಸೆಪ್ಟ್ಸ್ ಮೇಲೆ ಟಿಪಿಕಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸಾಲ್ವ್ ಮಾಡ್ತಾರೆ ಕ್ಲಾಸ್ನಲ್ಲಿ. ಆಮೇಲೆ ಮಧ್ಯಾಹ್ನ ಮೇಲೆ ಅವ್ರಿಗೆ ಸ್ಟಡಿ ಅವರ್ಸ್ ಇರುತ್ತೆ. ನಮ್ಮಲ್ಲಿ ಟೈಮ್ ಟೇಬಲ್ ಅಂತ ನೀವು ಕೇಳಿದ್ರಿ, ಹೇಗಿರುತ್ತೆ ಅಂದರೆ, ಬೆಳಗ್ಗೆ 5 ಗಂಟೆಗೆ ಮಕ್ಕಳು ಏಳಬೇಕು, 5ರಿಂದ 6:30ವರೆಗೆ ಅವರಿಗೆ ಗೈಡೆಡ್ ಸ್ಟಡಿ ಅವರ್ಸ್ ಇರುತ್ತೆ. ಅಲ್ಲಿ ಹಾಸ್ಟೆಲ್ನಲ್ಲಿ ನಾವು ಅವ್ರಿಗೆ ಓದಿಸ್ತೇವೆ. ಅವರು ಓದ್ತಾರ ಇಲ್ಲೋ ನೋಡ್ಲಿಕ್ಕೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. 6:30ಯಿಂದ 7:30 ಅನ್ನೋಷ್ಟೊತ್ತಿಗೆ ಅವರು ಫ್ರೆಶ್ ಅಪ್ ಆಗ್ತಾರೆ, ಬ್ರೇಕ್ಫಾಸ್ಟ್ ಮಾಡ್ತಾರೆ. 8 ಗಂಟೆಗೆ ಅವರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 8ರಿಂದ 1 ಗಂಟೆವರೆಗೆ ಕ್ಲಾಸಸ್ ಇರುತ್ತೆ. ಸಮ್ಟೈಮ್ಸ್ ಆಫ್ಟರ್ನೂನ್ ಒಂದು ಸೆಷನ್ ಎಕ್ಸ್ಟ್ರಾ ಇರುತ್ತೆ. ಅದಾದಮೇಲೆ 3ರಿಂದ 7 ಗಂಟೆವರೆಗೆ, ಸಂಜೆ 3ರಿಂದ 7 ಗಂಟೆವರೆಗೆ ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಯಾಕಂದರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಪಾಠ ಮಾಡಿ ಹೋಗೋದಲ್ಲ ಟೀಚರ್. ಪಾಠ ಮಾಡಿದ ಮೇಲೆ ಮಕ್ಕಳು ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡುವಾಗ ಅವರಿಗೆ ತುಂಬ ಡೌಟ್ಸ್ ಬರುತ್ತೆ, ತುಂಬ ಪ್ರಾಬ್ಲಮ್ಸ್ ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಪ್ರಾಬ್ಲಮ್ಸನ್ನು ಅವರು ಟೀಚರ್ಸ್ ಹತ್ರ ತಂದು ಕೇಳ್ತಾರೆ, ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ. ಆಗ ಅವರು ಸಾಲ್ವ್ ಮಾಡಿ ಕೊಡ್ತಾರೆ, ಅಥವಾ ಹಿಂಟ್ಸ್ ಕೊಡ್ತಾರೆ, ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಗೈಡೆನ್ಸ್ ಕೊಡ್ತಾರೆ. ಇದು ಆಗುತ್ತೆ 3 to 7. ಅಂದರೆ ಬೆಳಗ್ಗೆ ಯಾರು ಪಾಠ ಮಾಡಿರ್ತಾರೋ ಸೇಮ್ ಟೀಚರ್ಸ್ ಸಂಜೆ ಗೈಡೆಡ್ ಸ್ಟಡಿ ಅವರ್ಸಲ್ಲಿ ಅವೈಲೇಬಲ್ ಇರ್ತಾರೆ. 7ಗೆ ಅವರು ಹಾಸ್ಟೆಲ್ಗೆ ಹೋಗ್ತಾರೆ. 7:30 to 8:30 ಒಳಗಡೆ ಡಿನ್ನರ್ ಎಲ್ಲ ಮುಗಿಯುತ್ತೆ. 8:30 to 10:30 ಮತ್ತೆ ಅವರಿಗೆ ಹಾಸ್ಟೆಲ್ನಲ್ಲಿ ಸ್ಟಡಿ ಅವರ್ ಇರುತ್ತೆ. ಇದು ಒಂದು ರುಟೀನ್ ಟೈಮ್ ಟೇಬಲ್. ಆಮೇಲೆ ಮಂಡೇ ಟು ಸ್ಯಾಟರ್ಡೆ ಇದೇ ರೀತಿ ಸಿಸ್ಟಮ್ ನಡೆಯುತ್ತೆ. ಸಂಡೇ ವೀಕ್ಲಿ ಟೆಸ್ಟ್ ಇರುತ್ತೆ. ನಾವೇನು ಸೋಮವಾರದಿಂದ ಶನಿವಾರದವರೆಗೆ ಪಾಠ ಮಾಡಿದ್ದೇವೋ ಆ ಪಾಠದ ಮೇಲೆ ನೀಟ್ ಪ್ಯಾಟರ್ನ್ನಲ್ಲೇ ಸಂಡೇ ಟೆಸ್ಟ್ ಇರುತ್ತೆ. ಚಾಪ್ಟರ್ ವೈಸ್ ಟೆಸ್ಟ್ ಅಂತ ಹೇಳ್ತೇವೆ ನಾವು. ನೀಟ್ ಪ್ಯಾಟರ್ನ್ ಅಂದರೆ ಏನು? ಫಿಸಿಕ್ಸ್ 45 ಕ್ವಶನ್ಸ್, ಕೆಮಿಸ್ಟ್ರಿ 45 ಕ್ವಶನ್ಸ್, ಬಾಟ್ನಿ 45 ಕ್ವಶನ್ಸ್, ಝುವಾಲಜಿ 45 ಕ್ವಶನ್ಸ್. ಟೋಟಲಿ 180 ಕ್ವಶನ್ಸ್ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ. ಸೊ ಎವ್ರಿ ಸಂಡೇ ಮಕ್ಕಳಿಗೆ 8ರಿಂದ 11 ಗಂಟೆವರೆಗೆ 3 ಗಂಟೆ ಅಂದರೆ 180 ನಿಮಿಷ, 180 ಕ್ವಶನ್ಸು. ನೀಟ್ ಪ್ಯಾಟರ್ನಲ್ಲೇ ನಾವು ಎಕ್ಸಾಮ್ ಮಾಡ್ತೇವೆ, ಸೊ ದಟ್ ಅವರಿಗೆ ತುಂಬ ಪ್ರಾಕ್ಟೀಸ್ ಸಿಗುತ್ತೆ ಅದರಲ್ಲಿ. ಇದು ಮೊದಲ 2 ತಿಂಗಳ ಕಾಲ ನಾವು ಹೀಗೆ ಮಾಡ್ತೇವೆ. ಅದಾದಮೇಲೆ ನಾವು ಏನು ಮಾಡ್ತೇವೆ ಅಂತ, ಒಮ್ಮೆ ಮಗು ನಮ್ಮ ವೈಬ್ರೆಂಟ್ ನೀಟ್ ಅಕಾಡೆಮಿಯಲ್ಲಿ ಸೆಟ್ ಆದ ಮೇಲೆ ಮಂಡೇ ಟು ಫ್ರೈಡೇ ಕ್ಲಾಸಸ್ ಮಾಡ್ತೇವೆ. ಸ್ಯಾಟರ್ಡೇ ವೀಕ್ಲಿ ಟೆಸ್ಟ್ ಮಾಡ್ತೇವೆ. ಅಂದರೆ ಮಂಡೇ ಟು ಫ್ರೈಡೇ ಏನು ಪಾಠಗಳಾಯಿತೋ ಅದಕ್ಕೆ ಸಂಬಂಧಪಟ್ಟ ಟೆಸ್ಟ್ ನಾವೇನು ಮಾಡ್ತೇವೆ, ಸ್ಯಾಟರ್ಡೇ ಮಾಡ್ತೇವೆ ವೀಕ್ಲಿ ಟೆಸ್ಟ್. ಸಂಡೇ ಅವರಿಗೆ ಫುಲ್ ಓದಲಿಕ್ಕೆ ರಜಾ ಇರುತ್ತೆ. ಮಂಡೇ ಮಾರ್ನಿಂಗ್ ಅವರಿಗೆ ಕ್ಯುಮ್ಯುಲೇಟಿವ್ ಟೆಸ್ಟ್ ಅಂತ ಮಾಡ್ತೇವೆ. ಈ ಕ್ಯುಮ್ಯುಲೇಟಿವ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ,
ಈಗ ಯಾರೇ ಮಗು ಆದರೂ ಜೂನ್ನಲ್ಲಿ ಏನೋ ಪಾಠ ಹೇಳಿಕೊಟ್ರೆ ಡಿಸೆಂಬರಲ್ಲಿ ನೆನಪಿರೋದಿಲ್ಲ ಏನು ಪಾಠ ಹೇಳಿಕೊಟ್ರು ಅಂತ ಹೇಳಿ. ಆದರೆ ನೀಟ್ನಲ್ಲಿ ಹಾಗೆ ಆಗಲ್ಲ. 2 ವರ್ಷದ ಸಿಲೆಬಸ್ ಎಲ್ಲ ಚಾಪ್ಟರ್ಸ್ ಅವರಿಗೆ 3 ಗಂಟೆ ಒಳಗಡೆ ರಿವೈಂಡ್ ಆಗಬೇಕು ಬ್ರೈನ್ನಲ್ಲಿ. ಸೊ ಕ್ಯುಮ್ಯುಲೇಟಿವ್ ಟೆಸ್ಟಿಂಗ್ ಅಂತ ಮಾಡಬೇಕಾಗತ್ತೆ. ಅಂದರೆ ಫಸ್ಟ್ ಒಂದು 2 ತಿಂಗಳಾಯಿತು, 8 ವಾರ ಆಯಿತು. 9ನೇ ವಾರ ಮಂಡೇ ನಾವು ಕ್ಯುಮ್ಯುಲೇಟಿವ್ ಟೆಸ್ಟ್ ಮಾಡಿದರೆ ಈ 9 ವಾರದ ಸಿಲೆಬಸ್ನ ಮೇಲೆ ಟೆಸ್ಟ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ವೀಕ್ ಏನಾಗುತ್ತೆ, ನೆಕ್ಸ್ಟ್ ವೀಕ್ ಪಾಠ ಮಾಡ್ತೇವೆ, ಆ ವೀಕ್ನಲ್ಲಿರೋ ಸಿಲೆಬಸ್ಸಿನ ಟೆಸ್ಟ್ ಸ್ಯಾಟರ್ಡೇ ಇರುತ್ತೆ. ಅದರ ನೆಕ್ಸ್ಟ್ ಮಂಡೇ ಬರುತ್ತಲ್ಲ, ಅದರಲ್ಲಿ 10 ವಾರದ್ದು ಇರುತ್ತೆ. ಅಂದರೆ 10ನೇ ವಾರದ ಕ್ಯುಮ್ಯುಲೇಟಿವ್ ಟೆಸ್ಟಿಗೆ 10 ವಾರದ ಸಿಲೆಬಸ್ಸು, 11ನೇ ವಾರದ ಕ್ಯುಮ್ಯುಲೇಟಿವ್ ಟೆಸ್ಟಿಗೆ 11 ವಾರದ ಸಿಲೆಬಸ್, ಆ ಥರ ನಾವು ಮಾಡ್ತಾ ಹೋಗುತ್ತೆ. ಅಂದರೆ ಏನಾಗುತ್ತೆ, ಎಕ್ಸಾಮ್ದು ಇದು ಪೋರ್ಷನ್ಸ್ ಏನಿದೆ ಆ ಪೋರ್ಷನ್ಸ್ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ನವೆಂಬರ್ ಡಿಸೆಂಬರ್ ಎನ್ನುವಾಗ ಆಲ್ಮೋಸ್ಟ್ ಅವರಿಗೆ ಫುಲ್ ಲೆಂತ್ ಟೆಸ್ಟೇ ಆಗಿರುತ್ತೆ. ಈ ತರ ನಮ್ಮದೊಂದು ರುಟೀನ್ ಇರುತ್ತೆ ನಮ್ಮ ಅಕಾಡೆಮಿನಲ್ಲಿ. ಎಸ್, ಸೊ ಇದು ಕಾನ್ಸೆಪ್ಚುಯಲ್ ಒಂದು ಲರ್ನಿಂಗ್ ಆಗಿರೋದ್ರಿಂದ ನೀಟಲ್ಲಿ ಮಕ್ಕಳು ಫೇಸ್ ಮಾಡುವಂತ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್. ಆ 3 ಗಂಟೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನೋದೇ ದೊಡ್ಡ Correct, ಪ್ರಾಬ್ಲಮ್ ಅಂತ correct. ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ನೀಟ್ನಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಪೇರೆಂಟ್ಸ್ ಅಲ್ಲಿ, ಸ್ಟೂಡೆಂಟ್ಸ್ ಅಲ್ಲಿ. ಏನಂತ ಹೇಳಿದ್ರೆ, ಮ್ಯಾಥ್ಸ್ ಬೇಡ, ಯಾಕಂದ್ರೆ ನೀಟ್ನಲ್ಲಿ ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಬೇಡ. ಅವರು ಫಸ್ಟ್ ಪಿ ಯು ಸಿನಲ್ಲಿಯೂ ಸೆಕೆಂಡ್ ಪಿ ಯು ಸಿನಲ್ಲಿಯೂ ಏನು ಮಾಡ್ತಾರೆ, ಈ ಪಿ ಸಿ ಬಿ ಟ್ರೈನಿಂಗ್ ತಗೊಂಡ್ರೆ ಮ್ಯಾಥ್ಸನ್ನು ಸ್ವಲ್ಪ ಮೂಲೆ ಗುಂಪು ಮಾಡ್ತಾರೆ. ಮ್ಯಾಥ್ಸನ್ನು ನೀವು ಯಾವಾಗ ಮೂಲೆ ಗುಂಪು ಮಾಡ್ತೀರಿ ಆವಾಗ ಫಿಸಿಕ್ಸ್ ಆಟೋಮೆಟಿಕಲಿ ಮೂಲೆ ಗುಂಪು ಆಗುತ್ತೆ. ಯಾಕಂತ ಹೇಳಿದ್ರೆ ಫಿಸಿಕ್ಸ್ 45 MCQs ಇದ್ರೆ ನಿಯರ್ಲಿ 37 to 38 MCQs ಪ್ರಾಬ್ಲಮ್ಸ್ ಆಗಿರುತ್ತೆ, ನ್ಯೂಮೆರಿಕಲ್ಸ್. ಅದನ್ನು ಸಾಲ್ವ್ ಮಾಡಿ ಆನ್ಸರ್ ಬರಬೇಕು. ಈ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವಂಥದ್ದು ಒಂದು ಸ್ಕಿಲ್. ಹೇಗೆ ಅಂತ ಹೇಳಿದರೆ, ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವಾಗ ಆ ಸ್ಕಿಲ್ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಬೈಸಿಕಲ್ ರೈಡಿಂಗ್ ಇದ್ದ ಹಾಗೆ, ಎಲ್ಲ ಥಿಯರಿ ಕಲಿತು ಬೈಸಿಕಲ್ ಮೇಲೆ ಕೂತ್ರೆ ಬೈಸಿಕಲ್ ಖಂಡಿತ ಕೆಳಗನೆ ಬೀಳುತ್ತೆ. ನಾವು ಎಲ್ಲ ಬೈಸಿಕಲ್ ರೈಡಿಂಗ್ ಕಲಿಯುವಾಗ ನಿಮ್ಗೂ ನೆನಪಿರ್ಬೋದು, ಥಿಯರಿ ಕಲಿತೇವೆ, ಬೈಸಿಕಲ್ ಮೇಲೆ ಕೂತ್ಕೊಳ್ಬೇಕು, ಆ ಕಡೆ ಈ ಕಡೆ ಕಾಲು ಹಾಕೊಂಡು ಕೂತ್ಕೊಳ್ಬೇಕು, ಪೆಡಲ್ ಪ್ರೆಸ್ ಮಾಡಿದ್ರೆ ಬೈಸಿಕಲ್ ಮುಂದೆ ಹೋಗುತ್ತೆ ಅಂತ ಅದು ದೂರದಿಂದ ನೋಡಿದ್ರೆ. ಪಾಠ ಆಗೋದು ಹಾಗೆ, ಆಕ್ಚುಯಲ್ ಪ್ರಾಬ್ಲಮ್ ಸಾಲ್ವಿಂಗ್ ಬೇರೆ. ಅಲ್ಲೇ ಅವರು ಪ್ರಾಕ್ಟೀಸ್ ಮಾಡಿ ಎದ್ದು ಬಿದ್ದು ಕಲಿಬೇಕು. ಅವರು ಯಾವ ದಿನ ಎಕ್ಸಾಕ್ಟ್ಲಿ ಬೈಸಿಕಲ್ ರೈಡಿಂಗ್ ಬಂತು ಅಂತ ನಮಗೂ ನೆನಪಿರೋದಿಲ್ಲ. ಅದೊಂದು ಪ್ರಾಸೆಸ್. ಒಮ್ಮೆ ಬೈಸಿಕಲ್ ರೈಡಿಂಗ್ ಬಂತು ಅಂತಂದ್ರೆ ಅದು ಜನ್ಮದಲ್ಲಿ ಮರ್ತೋಗೋದಿಲ್ಲ. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಊರಿಂದ ನಮ್ಮ ನೀಟ್ ಅಕಾಡೆಮಿಗೆ ಬರ್ತಾರೆ, 1 ವರ್ಷ ಇರ್ತಾರೆ, 1 ವರ್ಷ ಓದೋದು ಮಾತ್ರ, ಬೈಸಿಕಲ್ ರೈಡಿಂಗ್ ಅಥವಾ 2 ವೀಲರ್ ರೈಡಿಂಗ್ ಮಾಡೋದಿಲ್ಲ. ಆಫ್ಟರ್ 1 ಇಯರ್ ಅವರಿಗೆ ಊರಿಗೆ ಹೋಗಿ 2 ವೀಲರ್ ಮೇಲೆ ಕೂತ್ರೆ ಅದು ಬೀಳೋದಿಲ್ಲ. ಅದು ಸ್ಕಿಲ್. ಅದು ಅದೇ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವುದು ಒಂದು ಸ್ಕಿಲ್, ಮೆಮೊರಿ ಓರಿಯೆಂಟೆಡ್ ವಿಷಯ ಅಲ್ಲ. ಈಗ ಯಾರತನೋ ಒಂದು ನಾವು ಹೆಸರು ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಒಂದು ದಿನ ನೆನ್ಪುಳಿತದೆ ಹೆಸರು, ನಾಳೆಗೆ ಆ ಹೆಸರು ಮರ್ತೋಗುತ್ತೆ. ಯಾಕಂದ್ರೆ ಆ ಮನುಷ್ಯನ ಹೆಸರು ಯಾಕೆ ಅಂತ ಹೇಳಿದಕ್ಕೆ ಲಾಜಿಕ್ ಇಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೆ ಅಲ್ಲ, ಅದಕ್ಕೊಂದು ಸ್ಟ್ರಕ್ಚರ್ಡ್ ಲಾಜಿಕ್ ಇರುತ್ತೆ. ಈ ಸ್ಕಿಲ್ ಬೈ ಪ್ರಾಕ್ಟೀಸ್ ಬರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿದ್ರೆ ಮೇನ್ ಪ್ರಾಬ್ಲಮ್ ಅದು ಫಿಸಿಕ್ಸ್ನಲ್ಲಿ. ಇಲ್ಲಿ ಮೊದಲ 2 ತಿಂಗಳ ಕಾಲ ನಾವು ಫಿಸಿಕ್ಸ್ಗೆ ಎಕ್ಸ್ಟ್ರಾ ಸೆಷನ್ ಹಾಕ್ತೇವೆ. ಹೇಗಿರುತ್ತೆ ಅಂತಂದ್ರೆ, ಒಂದು ದಿನ ನಾವೇನ್ ಮಾಡ್ತೇವೆ, ಎವ್ರಿ ಡೇ 4 ಸೆಷನ್ಸ್ ಇರುತ್ತೆ ಶುರುವಿನ 2 months. ಫಿಸಿಕ್ಸ್ ಒಂದು ಸೆಷನ್, ಕೆಮಿಸ್ಟ್ರಿ ಒಂದು ಸೆಷನ್, ಬಾಟ್ನಿ ಒಂದು ಸೆಷನ್, ಮತ್ತೊಂದು ಸೆಷನ್ ಫಿಸಿಕ್ಸ್. ನೆಕ್ಸ್ಟ್ ಡೇ ಫಿಸಿಕ್ಸ್, ಕೆಮಿಸ್ಟ್ರಿ, ಝುವಾಲಜಿ, ಫಿಸಿಕ್ಸ್. ಅರ್ಥ ಆಗ್ತಿದೆ ಅಲ್ಲ? ಅಂದ್ರೆ ಎವ್ರಿ ಡೇ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಫಿಸಿಕ್ಸ್ ಒಂದು ಎಕ್ಸ್ಟ್ರಾ ಸೆಷನ್ ಇದೆ. ಯಾಕೆ ಎಕ್ಸ್ಟ್ರಾ ಸೆಷನ್ ಇದೆ ಅಂತ ಹೇಳಿದ್ರೆ, ಫಿಸಿಕ್ಸ್ನಲ್ಲಿ ಸ್ವಲ್ಪ ಬೇಸಿಕ್ ಪ್ರಾಬ್ಲಮ್ ಸಾಲ್ವಿಂಗಿಗೆ ಏನು ಮ್ಯಾಥಮೆಟಿಕ್ಸ್ ಬೇಕು ಅದನ್ನ ಹೇಳ್ಕೊಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಮಾಡಿದಾಗ ಎಕ್ಸ್ಟ್ರಾ ಸೆಷನ್ಸ್ ಫಿಸಿಕ್ಸಿಗೆ ಕೊಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಾರೆ. ಆವಾಗ ಏನಾಗುತ್ತೆ, 1-1.5 ತಿಂಗಳ ಅಂತರದಲ್ಲಿ ಅವರಿಗೆ ಪ್ರಾಬ್ಲಮ್ ಸಾಲ್ವಿಂಗಿನ ಸ್ಕಿಲ್ ಅರ್ಥ ಆಗುತ್ತೆ. ಒಮ್ಮೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅವರಿಗೆ ಬಂತು ಅಂತಾದರೆ ಬೇರೆ ಯಾವ ಚಾಪ್ಟರ್ಸ್ ಬಂದರೂ ಆ ಚಾಪ್ಟರ್ಸ್ನಲ್ಲಿ ಅವರು ಈಸಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾರೆ. ಹೇಗೆ ಅದನ್ನು ಎನಾಲಜಿ ನಾವು ಕೊಡೋದಾದ್ರೆ, ಒಮ್ಮೆ ನಮಗೆ ಬೈಸಿಕಲ್ ರೈಡಿಂಗ್ ಬಂತು ಅಂತಂದರೆ ನಮಗೆ ಯಾವ ರೋಡ್ ಸಿಕ್ಕಿದ್ರೆ ಆ ರೋಡ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತೇವೆ. ಬೈಸಿಕಲ್ ರೈಡಿಂಗ್ಗೆ ಬಂದಿಲ್ಲ, ಯಾವ ರೋಡಲ್ಲಿ ಡ್ರೈವ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ತರ ಒಮ್ಮೆ ಪ್ರಾಬ್ಲಮ್ ಸಾಲ್ವಿಂಗ್ಸ್ ಬಂತು, ನಮಗೆ ಸ್ಕಿಲ್ ಬಂತು ಅಂತಂದ್ರೆ ಯಾವ ಚಾಪ್ಟರ್ಸ್ ಇದು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಫಿಸಿಕ್ಸ್ ಅಲ್ಲಿ ನೀವು ಹೇಳಿದ್ರೆ ಎಕ್ಸ್ಟ್ರಾ ಕ್ಲಾಸಸ್ ಹಾಕ್ತೀರಾ. ಇನ್ಫ್ಯಾಕ್ಟ್ ಇವತ್ತಿನ ಒಂದು ಎಲ್ಲ ನೀಟ್ ಆಸ್ಪಿರೆಂಟ್ಸ್ ಹೇಳೋದು ಅಷ್ಟೇ, ಫಿಸಿಕ್ಸ್ ಇಸ್ ವೆರಿ ಟಫ್ ಅಂತ ನೀಟ್ ಅವರಿಗೆ. ಸೊ ಹೌದಾ, ಫಿಸಿಕ್ಸ್ ನಿಜವಾಗ್ಲೂ ಟಫ್ ಇರುತ್ತಾ, ಆರ್ ಇಟ್ ಇಸ್ ಜಸ್ಟ್ ಸ್ಟೂಡೆಂಟ್ ಸೈಕಾಲಜಿ? ಫಿಸಿಕ್ಸ್ ಟಫ್ ಅನ್ನೋದಕ್ಕೆ 2 ರೀತಿಯಲ್ಲಿ ನಾನು ಆನ್ಸರ್ ಮಾಡ್ಬೋದು. ಫಿಸಿಕ್ಸ್ ಇಸ್ ಸ್ಟಡಿ ಆಫ್ ನೇಚರ್. ನೇಚರ್ ಇಸ್ ಬ್ಯೂಟಿಫುಲ್. ನೀವು ಬ್ಯೂಟಿಫುಲ್ ವಿಷಯದ ಬಗ್ಗೆ ನೀವು ಸ್ಟಡಿ ಮಾಡಬೇಕಾದ್ರೆ ಕಷ್ಟಪಡೋದು ಸಿಗುವುದಿಲ್ಲ. ನೀಟ್ ಸೀಟ್ ಬಂತು, ನೀಟ್ ಸೀಟ್ ಸಿಗ್ಲಿಕ್ಕೆ, ಮೆಡಿಕಲ್ ಸೀಟ್ಸ್ಗೆ ಎಷ್ಟು ಸ್ಟ್ರಗಲ್ ಮಾಡಿದ್ದಾನೆ. ಸಿಕ್ಕಿದ ಮೇಲೆ ಥಿಂಗ್ಸ್ ಆರ್ ವೆರಿ ಬ್ಯೂಟಿಫುಲ್. ಆ ಸ್ಟ್ರಗಲ್ ಅನ್ನು ಯಾವ್ದನ್ನು ನೋಡೋದಿಲ್ಲ ನಾವು.
ಆ ಸಬ್ಜೆಕ್ಟೇ ವೆರಿ ಬ್ಯೂಟಿಫುಲ್, ಬಿಕಾಸ್ ಇಟ್ಸ್ ಎ ಸ್ಟಡಿ ಆಫ್ ನೇಚರ್. ಆ ಬ್ಯೂಟಿಫುಲ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಏನಂತ ಹೇಳಿದ್ರೆ, ನಾವೊಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಟ್ಟಾಗ, ನಾನು ಏನು ಹೇಳಿದೆ, ಮ್ಯಾಥ್ಸ್ ಅನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಇಲ್ಲಿ ಫಿಸಿಕ್ಸ್ನಲ್ಲಿ ಫಸ್ಟಿಗೆ ಚಾಪ್ಟರ್ ಬರೋದು ಮೋಷನ್ ಎ ಸ್ಟ್ರೈಟ್ ಲೈನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಇದರಲ್ಲಿ ಮಕ್ಕಳಿಗೆ ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್ ಸ್ವಲ್ಪ ಐಡಿಯಾ ಬೇಕಾಗುತ್ತೆ. ಸೆಕೆಂಡ್ ಚಾಪ್ಟರ್ನಲ್ಲಿ ಮೋಷನ್ ಎ ಪ್ಲೇನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅಲ್ಲಿ ವೆಕ್ಟರ್ಸ್ ಮತ್ತು ಟ್ರಿಗ್ನೋಮೆಟ್ರಿ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬೇಕಾಗುತ್ತೆ. ಈ ಮೊದಲ 2-3 ಚಾಪ್ಟರ್ನಲ್ಲಿ ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸ್ ಕವರ್ ಆಗೇ ಹೋಗುತ್ತೆ. ಈ ಮೊದಲ 2-3 ಚಾಪ್ಟರ್ಗಳನ್ನು ತುಂಬ ಸ್ಲೋ ಆಗಿ ನಾವು ಪಾಠ ಮಾಡಿ, ಅದಕ್ಕೆ ಸಂಬಂಧಪಟ್ಟ ರಿಕ್ವೈರ್ಡ್ ಮ್ಯಾಥಮೆಟಿಕ್ಸನ್ನು ನಾವು ಹೇಳಿಕೊಟ್ಟಾಗ ಮಕ್ಕಳಿಗೆ ಫಿಸಿಕ್ಸ್ ಈಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತ ಹೇಳಿದರೆ, ಮುಂದಿನ ಎಲ್ಲ ಚಾಪ್ಟರ್ಸ್ನಲ್ಲಿ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಆ ಒಂದು ಕ್ವಶನ್ ಸಾಲ್ವ್ ಮಾಡೋ ಲಾಜಿಕ್, ಆ ಟ್ರಿಕ್ ಅವರಿಗೆ ಗೊತ್ತಾಯ್ತು ಅಂತಾದರೆ ಮುಂದಿನ ಚಾಪ್ಟರ್ಸ್ನಲ್ಲಿ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಮೊದಲ 1 ತಿಂಗಳಲ್ಲಿ ಏನು ಮಾಡ್ತೇವೆ, ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸ್ ಅನ್ನು ಟೀಚ್ ಮಾಡಿ ಮತ್ತೆ ಅವರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಹೇಳಿಕೊಟ್ಟಾಗ ಪ್ರಾಬ್ಲಮ್ ಸಾಲ್ವಿಂಗ್ ಫಿಸಿಕ್ಸ್ನಲ್ಲಿ ಏನು ಕಷ್ಟ ಆಗೋದಿಲ್ಲ. ಎಸ್, ಸೊ ಫಿಸಿಕ್ಸ್, ಮ್ಯಾಥ್ಸ್ ಅಥವಾ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಎಷ್ಟೇ ಟಫ್ ಇದ್ರು ಒಳ್ಳೆ ಫ್ಯಾಕಲ್ಟಿ ಇದ್ರೆ ಅದನ್ನ ಈಸಿ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ಲಾಂಗ್ ಟರ್ಮ್ ನೀಟ್ ಅಕಾಡೆಮಿಯಲ್ಲಿ ಒಂದು ಕ್ವಾಲಿಟಿ ಆಫ್ ಫ್ಯಾಕಲ್ಟೀಸ್ ಹೇಗಿದ್ದಾರೆ? ಈಗ ನೀವು ಡೈರೆಕ್ಟರ್, ಸೊ ನಿಮ್ಮಲ್ಲಿ ಒಂದು ವಿಷನ್ ಇದೆ, ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಎಲ್ಲ ಫ್ಯಾಕಲ್ಟೀಸ್ ಅಲ್ಲೂ ಅದಿರ್ಬೇಕು. ಸೊ ಅದರ ಬಗ್ಗೆ ಏನ್ ಹೇಳ್ತೀರಾ? ಈಗ ನೋಡಿ, ಒಂದು 10-15 ವರ್ಷದ ಹಿಂದೆ ಟೀಚರ್ ಸೆಲೆಕ್ಷನ್ ಎಲ್ಲ ಹೇಗೆ ಆಗ್ತಾ ಇತ್ತು ಅಂತಂದ್ರೆ, ಒಂದು ಡೆಮೋ ಅಲ್ಲಿ ಬೋರ್ಡ್ನಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಷ್ಟು ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ, ಅಷ್ಟು ಬೇಗ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಹಾಗೆ ಅಲ್ಲ. ಒಂದು 5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್, 15 ವರ್ಷ ಎಕ್ಸ್ಪೀರಿಯನ್ಸ್ ಟೀಚರ್ ಕ್ಲಾಸ್ ರೂಮ್ ಪರ್ಫಾರ್ಮೆನ್ಸ್ ಈಸಿಯಾಗಿ ಮಾಡಿಬಿಡ್ತಾರೆ. ಒಂದು ದೊಡ್ಡ ವಿಚಾರವೇ ಅಲ್ಲ ಅವರಿಗೆ. ಆದರೆ ಇಲ್ಲಿ ಏನು ಇಂಪಾರ್ಟೆಂಟು, ನೀಟ್ ಲಾಂಗ್ ಟರ್ಮಿಗೆ ಮಕ್ಕಳು ಯಾಕೆ ಬರ್ತಾರೆ, ಪೇರೆಂಟ್ಸ್ ಯಾಕೆ ನಮ್ಮಲ್ಲಿ ಸೇರಿಸ್ತಾರೆ ಅಂತ ಹೇಳಿದ್ರೆ, ಮಕ್ಕಳು ಯಾವ ಸಮಯದಲ್ಲಿ ಯಾವ ಕ್ವಶನ್ ಅನ್ನ ತಂದು ಕೇಳಿದ್ರು ಕೂಡ ಇನ್ಸ್ಟಂಟೇನಿಯಸ್ಲಿ ಸಾಲ್ವ್ ಮಾಡಿ ಕೊಡೋ ಕೆಪಾಸಿಟಿ ಟೀಚರ್ಗೆ ಇರಬೇಕು. ಇಲ್ಲದ್ರೆ ಮಗುವಿದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಟೀಚರ್ಸ್ ಅನ್ನ ಸೆಲೆಕ್ಟ್ ಮಾಡೋಕೆ ಏನು ಮಾಡ್ತೇವೆ, ಅವ್ರಿಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಕೊಡ್ತೇವೆ. ಹೇಗೆ ಮೆಡಿಕಲ್ ಸೀಟ್ ಸಿಗಬೇಕಾದ್ರೆ ಮಗು ಎಂಟ್ರೆನ್ಸ್ ಟೆಸ್ಟ್ ತಗೊಂಡು ಬರೀಬೇಕು, ನಾವು ಮಕ್ಕಳಿಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ 600 ಮಾರ್ಕ್ ಬರಬೇಕು, 650 ಮಾರ್ಕ್ ಬರಬೇಕು, 700 ಮಾರ್ಕ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನೀಟಲ್ಲಿ. ಅದೇ ಥರ ಟೀಚರಿಗೂ ಬರಬೇಕಲ್ವಾ. ಟೀಚರಿಗೆ ಮಾರ್ಕ್ಸ್ ಬಂದರೆ ತಾನೇ ಅವರಿಗೆ ಮಗುವಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ. ಸೊ ಫಸ್ಟಿಗೆ ನಾವು ಟೀಚರ್ಸನ್ನು ಸೆಲೆಕ್ಟ್ ಮಾಡುವಾಗ ನಾವು ಅವರಿಗೊಂದು ಎಂಟ್ರೆನ್ಸ್ ಟೆಸ್ಟ್ ಕೊಡ್ತೇವೆ. ಅವರು ಎಂಟ್ರೆನ್ಸ್ ಟೆಸ್ಟಲ್ಲಿ ನಮ್ಮದೊಂದು ಕಟ್ ಆಫ್ ಇರುತ್ತೆ. ಇಷ್ಟು ಕಟ್ ಆಫ್ ಜಾಸ್ತಿ ಆದರೆ ಮಾತ್ರ ಅವರಿಗೆ ಇಂಟರ್ವ್ಯೂ ತಗೊಳ್ಳೋದು ನಾವು, ಇಲ್ಲ ನಾವು ಇಂಟರ್ವ್ಯೂ ತಗೊಳ್ಳೋದಿಲ್ಲ. ಸೊ ಆ ಥರ ನಾವು ಚೂಸ್ ಮಾಡಿ, ಮತ್ತು ನಾವು ನಮ್ಮ ಎಲ್ಲ ಡೈರೆಕ್ಟರ್ಸ್, 6 ಜನ ಡೈರೆಕ್ಟರ್ಸ್ ಕೂಡ ಟೀಚಿಂಗೇ ಮಾಡಿಕೊಂಡಿದ್ದವರಿಂದ 15 to 20 years ಟೀಚಿಂಗೇ ಮಾಡಿಕೊಂಡಿದ್ದವರು. ಹಾಗಾಗಿ ನಮಗೆ ಕೂಡ ಗೊತ್ತಿದೆ ಎಲ್ಲಿ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಅಂತ ಹೇಳಿ. ವಿ ಹ್ಯಾವ್ ಸೆಲೆಕ್ಟೆಡ್ ದ ಬೆಸ್ಟ್ ಟೀಚರ್ಸ್. ಎಸ್, ಸೊ ಇದೊಂದು ಹೊಸ ಕಾನ್ಸೆಪ್ಟ್ ಇರ್ಬೋದು ಬಹುಶಃ, ಟೀಚರ್ಸಿಗೂ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕೊಟ್ಟು ಸೆಲೆಕ್ಟ್ ಮಾಡೋದು. ಖಂಡಿತ ಇದರಲ್ಲಿ ನೀವು ಮಕ್ಕಳ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಗೆ ಎಷ್ಟು ಗಮನ ಕೊಟ್ಟಿದ್ದೀರಾ ಅಂತ ಇದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ನೀಟ್ ಅನ್ನುವಂಥದ್ದು 3 hours ಒಂದು ಎಕ್ಸಾಮ್. 3 hours ಅಲ್ಲಿ ನಿಮ್ಗೆ 2 ವರ್ಷದ ಒಂದು ಸಿಲೆಬಸ್ ರಿವೈಂಡ್ ಆಗ್ತದೆ. ಹಾಗಾಗಿ ಅವರು ಮಾಕ್ ಟೆಸ್ಟ್ ಬರೆಯೋದು ತುಂಬಾ ಇಂಪಾರ್ಟೆಂಟ್, ಆ ಒಂದು ಎಕ್ಸಾಮ್ ಪ್ರೆಷರ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ. ಸೊ ನಿಮ್ಮಲ್ಲಿ ಮಾಕ್ ಟೆಸ್ಟ್ ನ ಪ್ಯಾಟರ್ನ್ಸ್ ಹೇಗಿದೆ? ಆಗಲೇ ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಹೇಗೆ ವೀಕ್ಲಿ ಟೆಸ್ಟ್ ಇರುತ್ತೆ, ಹೇಗೆ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಅದರ ನಂತರ ಒಮ್ಮೆ ನಾವು ಸಿಲೆಬಸ್ ಮುಗಿಸಿದ ನಂತರ, ಯೂಶ್ವಲಿ ನಾವು December-January 15 ಸಿಲೆಬಸ್ ಮುಗಿಸ್ತೇವೆ. ಅದಾದಮೇಲೆ ನಾವು ಏನು ಮಾಡ್ತೇವೆ, ಪಾರ್ಕ್ ಟೆಸ್ಟ್ಸ್ ಅಂತ ಕಂಡಕ್ಟ್ ಮಾಡ್ತೇವೆ. ಈಗ ನೀಟ್ನಲ್ಲಿ ನಿಯರ್ಲಿ 90 ಚಾಪ್ಟರ್ಸ್ ಇರುತ್ತೆ. 90 ಚಾಪ್ಟರ್ಸನ್ನು 3 ಗಂಟೆ ಒಳಗಡೆ ಅವರ ಹಾರ್ಡ್ ಡಿಸ್ಕಲ್ಲಿ ಬ್ರೈನ್ನಲ್ಲಿ ತಿರುಗಬೇಕದು. ಹಾಗೆ ಆಗಬೇಕಂದ್ರೆ ನಾವು ವೀಕ್ಲಿ ಟೆಸ್ಟಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿರ್ತೀವಿ. ಈಗ ಪಾರ್ಕ್ ಟೆಸ್ಟ್ ಅಂತ ಹೇಳಿದರೆ ಆ 90 ಚಾಪ್ಟರ್ಸನ್ನು ನಾವು 10 ಪೀಸಸ್ ಮಾಡ್ತೇವೆ. ಒಂದೊಂದು ಪೀಸಲ್ಲಿ 9 ಚಾಪ್ಟರ್ಸ್ ಬರುತ್ತೆ. ಈಗ ಫಿಸಿಕ್ಸ್ 3 ಚಾಪ್ಟರ್ಸ್, ಕೆಮಿಸ್ಟ್ರಿ 3 ಚಾಪ್ಟರ್ಸ್, ಬಯಾಲಜಿ 3, ಆ ಥರ ಪಾರ್ಕ್ ಟೆಸ್ಟ್ ಮಾಡ್ತೇವೆ. ಒಂದು ಪಾರ್ಕ್ ಟೆಸ್ಟ್ಗೆ 4 ದಿನ ಟೈಮ್ ಕೊಡ್ತೇವೆ. 4 ದಿನ ಅವರು 9 ಚಾಪ್ಟರ್ಸ್ ಓದಬೇಕು, ಒಂದು ಪಾರ್ಕ್ ಟೆಸ್ಟ್. ನೆಕ್ಸ್ಟ್ 9 ಚಾಪ್ಟರ್ಸ್ಗೆ 4 ದಿನ ಓದಲಿಕ್ಕೆ ಟೈಮ್ ಇರುತ್ತೆ, ಮತ್ತೆ ಪಾರ್ಕ್ ಟೆಸ್ಟ್. ಈ ಪಾರ್ಕ್ ಟೆಸ್ಟ್ಗಳ ಆಗುವಾಗ, ಪಾರ್ಕ್ ಟೆಸ್ಟ್ ಆದಮೇಲೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದು ಇದೆಲ್ಲ ಇರುತ್ತೆ. ಈ ಥರ ಒಂದು ರೌಂಡು ಪಾರ್ಕ್ ಟೆಸ್ಟ್ಗಳು ಮುಗಿತವೆ. ಇದಾದ ಮೇಲೆ ನಾವು ಫಸ್ಟ್ PUC ಸಿಲೆಬಸ್ ಇದು ಮಾತ್ರ ಒಂದು 7-8 ಫುಲ್ ಲೆಂತ್ ಟೆಸ್ಟ್ ಮಾಡ್ತೇವೆ. ಫಸ್ಟ್ PUC ಸಿಲೆಬಸ್ ಇದು ಮಾತ್ರ. ಆಮೇಲೆ ಸೆಕೆಂಡ್ PUC ಸಿಲೆಬಸ್ ಇದು ಮಾತ್ರ ಫುಲ್ ಲೆಂತ್ ಟೆಸ್ಟ್ ಮಾಡ್ತೇವೆ. ಆಮೇಲೆ ಲಾಸ್ಟಿಗೆ ಎಕ್ಸಾಮಿಗೆ ಇನ್ನೇನು 2.5 ತಿಂಗಳಿದೆ ಅಂತೇಳಿ ಫುಲ್ ಲೆಂತ್ ಟೆಸ್ಟ್ ಎಲ್ಲ ಫಸ್ಟ್ PUC ಸೆಕೆಂಡ್ PUC 2 ವರ್ಷದ ಸಿಲೆಬಸ್ ಇದ್ದು ಒಂದು 30-40 ಟೆಸ್ಟ್ಗಳನ್ನು ಮಾಡ್ತೇವೆ.
ಟೋಟಲಿ ನಮ್ಮ ಲಾಂಗ್ ಟರ್ಮ್ ಸಿಸ್ಟಮ್ಗೆ ಬಂದ ಮಗು ನಿಯರ್ಲಿ 150 ಎಕ್ಸಾಮ್ಸ್ ಬರೆಯುತ್ತೆ. 150 ಎಕ್ಸಾಮ್ಸ್ ಬರೆಯುತ್ತೆ. ಇದರಲ್ಲಿ ಏನು ಲಾಭ ಅಂತ ಹೇಳಿದರೆ, ಎಕ್ಸಾಮ್ನಲ್ಲಿ ಆ 3 ಗಂಟೆನಲ್ಲಿ ಎಲ್ಲ ಡಿಸೈಡ್ ಆಗಿಬಿಡುತ್ತೆ. 3 ಗಂಟೆನಲ್ಲಿ, ಆ 3 ಗಂಟೆನಲ್ಲಿ ಅವರು ಸೈಕಾಲಜಿಕಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಆ ಪ್ರೆಷರನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಟೈಮನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೇ ಅವರ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ನಾಲೆಜ್ ಒಂದು ಕಡೆ ಇರುತ್ತೆ, ಆದರೆ ಮಗುಗೆ ಒಮ್ಮೊಮ್ಮೆ ಏನಾಗುತ್ತೆ, 16 ಸೆಟ್ ಇರುತ್ತೆ ಒಂದು ಕ್ವಶನ್ ಪೇಪರ್. ಅಂದರೆ ಎಲ್ಲರ ಕ್ವಶನ್ ಪೇಪರ್ ಒಂದೇ ಥರ ಇರುತ್ತೆ, ಅಂದರೆ ಸೇಮ್ ಕ್ವಶನ್ ಸೇಮ್ ಇರುತ್ತೆ. ಶುರುವಿಗೆ ಫಾರ್ ಎಕ್ಸಾಂಪಲ್ ನಾವಿಬ್ರು ಬರಿತಾ ಇದ್ದೇವೆ ನೀಟ್. ನನ್ನ ಕ್ವಶನ್ ಪೇಪರಲ್ಲಿ ಫಸ್ಟ್ 25 ಕ್ವಶನ್ ಭಾರಿ ಈಸಿ ಇತ್ತು. ನನಗೆ ಭಾರಿ ಖುಷಿ ಆಯಿತು. 20 ನಿಮಿಷದಲ್ಲಿ ಎಲ್ಲ 25 ಕ್ವಶನ್ ಮಾಡಿದೆ. ನನ್ನ ಮನಸ್ಸು ತುಂಬ ಕ್ಲಿಯರ್ ಆಯಿತು, ನನಗೆ ಕಾನ್ಫಿಡೆನ್ಸ್ ಬಂತು. ನಾನು ತುಂಬ ಚೆನ್ನಾಗಿ ಆನ್ಸರ್ ಮಾಡಿಕೊಂಡು ಹೋಗುತ್ತೇನೆ. 2 hour 45 ಮಿನಿಟ್ಸಲ್ಲಿ ನಾನು ಮುಗಿಸ್ಬಿಡ್ತೇನೆ. ನಿಮಗೇನಾಯಿತು, ದುರದೃಷ್ಟ, ಫಸ್ಟ್ 25 ಕ್ವಶನ್ನೇ ಭಾರಿ ಟಫ್ ಇದ್ದಿತ್ತು. ಕ್ವಶನ್ ಇದ್ದಿದ್ದದೆ, ಬಟ್ ಶಫಲ್ ಆಗಿರುತ್ತೆ. ಆವಾಗ ಏನಾಗುತ್ತೆ, ಫಸ್ಟ್ ಆಯಿತು, ಸೆಕೆಂಡ್ ಕ್ವಶನ್ ಆಯಿತು, ಥರ್ಡ್ ಕ್ವಶನ್ ಆಯಿತು, ಮತ್ತು ನೀವು ಮೈಂಡ್ ಚೇಂಜ್ ಮಾಡಿರಿ, 3-4 ಪೇಜ್ ಟರ್ನ್ ಮಾಡಿ ಮತ್ತೆ ಸಾಲ್ವ್ ಮಾಡ್ಲಿಕ್ಕೆ, ಅಲ್ಲಿ ಕೂಡ ಟಫ್ ಕ್ವಶನ್ಸ್ ಸಿಕ್ಕಿತ್ತು. ಬ್ಯಾಡ್ ಲಕ್. ಆವಾಗ ಏನಾಗುತ್ತೆ, ಮೊದಲ ಹಾಫ್ ಆನ್ ಅವರಲ್ಲಿ ನಿಮಗೆ 10 ಕ್ವಶನ್ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ದೆನ್ ಯು ವಿಲ್ ಬಿ ಇನ್ ಪ್ರೆಷರ್, ಸೈಕಾಲಜಿಕಲ್ ಆ್ಯಂಡ್ ಟೈಮ್ ಪ್ರೆಷರ್. ಆವಾಗ ಏನಾಗುತ್ತೆ, ಒಮ್ಮೆ ಪ್ಯಾನಿಕ್ ಆಗುವ ಚಾನ್ಸಸ್ ಇರುತ್ತೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆಲ್ ಓವರ್ ಇಂಡಿಯಾ ಎಲ್ಲ 24 ಲಕ್ಷ ಮಕ್ಕಳಿಗೆ ಸೇಮ್ ಕ್ವಶನ್ ಪೇಪರ್ ಇರೋದು. ಈಗ ನನಗೆ ಎಲ್ಲ ಕ್ವಶನ್ ಕಷ್ಟ ಆಗ್ತಿದ್ರೆ, ಎಲ್ಲ 24 ಲಕ್ಷ ಜನರಿಗೆ ಕ್ವಶನ್ ಪೇಪರ್ ಕಷ್ಟನೇ ಆಗ್ತಾ ಇದೆ. ಏನು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನನಗೆ ಸಿಗ್ಬೋದು, ಫಸ್ಟ್ ಹಾಫ್ ಆನ್ ಅವರಲ್ಲಿ ನನಗೆ ಟಫ್ ಕ್ವಶನ್ ಸಿಕ್ಕಿದ್ದು, ನೆಕ್ಸ್ಟ್ ನನಗೆ ಈಸಿ ಸಿಗ್ಬೋದು. ಇದನ್ನೆಲ್ಲ ಏನಾಗುತ್ತೆ, 150 ಮಾಕ್ ಟೆಸ್ಟನ್ನು ಬರೆದಾಗ ಅವರಿಗೆ ಒಟ್ಟು ಅರ್ಥ ಆಗಿರ್ತದೆ, ನಾನು ಎಕ್ಸಾಮ್ ಟಫ್ ಇದ್ರು, ಕ್ವಶನ್ ಟಫ್ ಇದ್ರು ತಲೆಬಿಸಿ ಮಾಡಬೇಕಾಗಿಲ್ಲ, ಯಾಕೆ ಇಡೀ ಜಗತ್ತಿಗೆ ಅದು ಟಫ್ ಆಗಿರುತ್ತೆ. ಅಥವಾ ಫಸ್ಟಿಗೆ ಈಸಿ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ಆರಾಮದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಮತ್ತೆ ಟಫ್ ಕ್ವಶನ್ಸ್ ಬರ್ಬೋದು. ಹಾಗಾಗಿ ಕರೆಕ್ಟಾಗಿ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ 3 ಗಂಟೆ ಟೈಮ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್. ಈಗ ಬಯಾಲಜಿ ಕ್ವಶನ್ಸ್ ಹೇಗಿರುತ್ತೆ ಅಂದರೆ, ಕ್ವಶನ್ ಓದಿದ ತಕ್ಷಣ ಆನ್ಸರ್ ಗೊತ್ತಾಗುತ್ತೆ. ಅದು ಯಾಕಂದರೆ ಅದು ಫ್ಯಾಕ್ಟ್ಸ್ ಇರುತ್ತೆ. ಯಾವುದೋ ಇದೊಂದು ಡಿಸೀಸ್ ಇದೆ, ಅದ್ರ ವೈರಸ್ ಯಾವುದು ಅಂದರೆ ಅದು ಯೋಚನೆ ಮಾಡಲಿಕ್ಕಿಲ್ಲ, ಮೆಮೊರಿ ಕ್ಯಾಲ್ಕುಲೇಷನ್ ಎಲ್ಲ ಏನು ಮಾಡಲಿಕ್ಕಿಲ್ಲ, ಯಾವುದು ವೈರಸ್ ಅಂತ ಫೈಂಡ್ ಔಟ್ ಮಾಡಲಿಕ್ಕಿಲ್ಲ. ಹಾಗಾಗಿ ಅದು ಫಾಸ್ಟ್ ಆಗುತ್ತೆ. 90 ಕ್ವಶನ್ಸ್ ಆಫ್ ಬಯಾಲಜಿ 45 ಮಿನಿಟ್ಸಲ್ಲಿ ಮಾಡಿಬಿಡ್ತಾರೆ ಟಾಪರ್ಸ್. ಆಮೇಲೆ ಕೆಮಿಸ್ಟ್ರಿಗಾದರೆ ಒಂದು 50 ಮಿನಿಟ್ಸ್ ಟು 1 hour ಬೇಕಾಗುತ್ತೆ. ಫಿಸಿಕ್ಸ್ಗೆ 1 hour 15 ಮಿನಿಟ್ಸ್ ಬೇಕಾಗುತ್ತೆ. ಆ 45 ಕ್ವಶನ್ಸ್ಗೆ 1 hour 15 ಮಿನಿಟ್ಸ್ ಬೇಕಾಗುತ್ತೆ. ಅದೇ ಬಯಾಲಜಿ 90 MCQಸ್ಗೆ 45 ಮಿನಿಟ್ಸಲ್ಲಿ ಸಾಲ್ವ್ ಮಾಡ್ಲಿಕ್ಕಾಗುತ್ತೆ. ಇದನ್ನೆಲ್ಲ ಅವರು ಪ್ಲಾನಿಂಗ್ ಮಾಡ್ಲಿಕ್ಕಾಗುತ್ತೆ. ಒಂದೊಂದ್ಸತಿ ಏನಾಯಿತು, ಲಾಸ್ಟ್ 2 years ಬ್ಯಾಕ್ ಒಂದ್ಸತಿ ಯಾವುದೋ ಒಂದು ಬಾಟ್ನಿ ಪೇಪರ್ ಏನೋ ತುಂಬ ಲೆಂತಿ ಬಂದ್ಬಿಡ್ತು. ಲೆಂತಿ ಬಂದಾಗ ಏನಾಯಿತು, ಮಕ್ಕಳಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದರು. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ, ಅಲ್ಲಿ ಬಯಾಲಜಿಲಿ ಸ್ಕೋರ್ ಮಾಡೋದು ಜಾಸ್ತಿ, ಮಕ್ಕಳು ಬಯಾಲಜಿ ಸ್ಕೋರ್ ಮಾಡೋದು ಜಾಸ್ತಿ. ಹಾಗಾಗಿ ಅದನ್ನೇ ಫಸ್ಟಿಗೆ ಅಟೆಂಪ್ಟ್ ಮಾಡ್ತಾರೆ. ಯೂಶ್ವಲಿ ಮಕ್ಕಳು ಫಸ್ಟ್ ಬಯಾಲಜಿ ಅಟೆಂಪ್ಟ್ ಮಾಡ್ತಾರೆ, ಮತ್ತೆ ಕೆಮಿಸ್ಟ್ರಿ ಅಟೆಂಪ್ಟ್ ಮಾಡ್ತಾರೆ, ಮತ್ತೆ ಫಿಸಿಕ್ಸ್ ಅಟೆಂಪ್ಟ್ ಮಾಡ್ತಾರೆ. ಸೊ ಬಯಾಲಜಿಯಲ್ಲಿ ಯಾವಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು, ಫಿಸಿಕ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಟೈಮೇ ಇಲ್ಲ. ಬೇಗ ಸಾಲ್ವ್ ಮಾಡ್ಲಿಕ್ಕೆ ಹೋದರೆ ಎಲ್ಲ 3+3 9 ಆಗಿ ಹೋಗುತ್ತೆ. ಹಾಗಾಗಿ ಏನಾಯಿತು, ಎಲ್ಲರಿಗೆ ಫಿಸಿಕ್ಸ್ನಲ್ಲಿ ಥ್ರೂಔಟ್ ಇಂಡಿಯಾ ಮಾರ್ಕ್ಸ್ ಕಡಿಮೆ ಆಯಿತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅವ್ರು ಕಲಿಬೇಕಂತಾದರೆ ನಾವು 150 ಮಲ್ಟಿಪಲ್ ಚಾಯ್ಸ್ ಇದು ಮಾಕ್ ಟೆಸ್ಟ್ ಕೊಡಲೇಬೇಕು. ಅದನ್ನು ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಖಂಡಿತ ಒಂದು 150 ಟೆಸ್ಟ್ ಬರೆಯುವಾಗ ದೇ ವಿಲ್ ಬಿ ವೆರಿ ವೆಲ್ ವರ್ಸ್ಡ್ ಇನ್ ದಟ್ ಸಬ್ಜೆಕ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್. ಈಗ ಕಮಿಂಗ್ ಟು ಹಾಸ್ಟೆಲ್, ಯಾಕಂತ ಹೇಳಿದ್ರೆ ಇವಾಗ ಮಕ್ಕಳು 1 ವರ್ಷ ಕಾಲ ಸಂಪೂರ್ಣ ಅವರ ಮನೆಯನ್ನ ಬಿಟ್ಟು ಒಂದು ಹಾಸ್ಟೆಲ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಸೊ ದಟ್ ಹೋಮ್ಲಿ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮ ಹಾಸ್ಟೆಲ್ ವ್ಯವಸ್ಥೆಗಳು ಹೇಗಿದೆ? ಒಂದು ಹೋಮ್ಲಿ ಎನ್ವೈರ್ಮೆಂಟ್ ಇರಬೇಕು, ಇನ್ನೊಂದು ಅವರಿಗೆ ಡಿಸ್ಟ್ರಾಕ್ಷನ್ ಫ್ರೀ ಎನ್ವೈರ್ಮೆಂಟ್ ಇರಬೇಕು. ಆದಷ್ಟು ಅವರಿಗೆ ನಾವು ಟೈಮನ್ನು ಸೇವ್ ಮಾಡಿ ಕೊಡಬೇಕು. ನಮ್ಮಲ್ಲಿ ಹಾಸ್ಟೆಲ್ಸ್ ಹೇಗಿದೆ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಕ್ಯಾಂಪಸ್ ಇದೆ. ಅಂದರೆ ನಮ್ದೊಂದು 120 ಕೆಪಾಸಿಟಿ ಗರ್ಲ್ಸ್ ಹಾಸ್ಟೆಲ್ ಇದೆ. ಅದು ಹೇಗೆ ಅಂತಂದರೆ, ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ಮತ್ತು ಮೆಸ್ ಹಾಲ್ ಇದೆ. ಫಸ್ಟ್ ಫ್ಲೋರಲ್ಲಿ 2 ಕ್ಲಾಸ್ ರೂಮ್ಸ್ ಇದೆ. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಹಾಸ್ಟೆಲ್ ರೂಮ್ಸ್ ಇದೆ. ಹಾಗೆ ಅವ್ರು ಎಲ್ಲಿ ಹೋಗಬೇಕಾಗಿಲ್ಲ, ಬಿಲ್ಡಿಂಗನ್ನು ಬಿಟ್ಟು ಎಲ್ಲಿ ಹೋಗಬೇಕಾಗಿಲ್ಲ. ಸಂಜೆ ವಾಕಿಂಗು, ರಿಫ್ರೆಶ್ಮೆಂಟು ಏನೇನೋ ಇರುತ್ತೆ. ಬಟ್ ಅವರಿಗೆ ಬಸ್ ಹತ್ತೋದು, ಇನ್ನೊಂದೆಲ್ಲೋ ಒಂದು ಕಡೆ ಹೋಗೋದು, ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋದು, ಬರೋದು, ಅದಕ್ಕೆ ಪುನಃ ಮೇಕಪ್ ಮಾಡೋದು, ಯಾವುದು ಅವಶ್ಯಕತೆ ಇಲ್ಲ. ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸ್ಟಡಿ ಓರಿಯೆಂಟೆಡ್. ಅವರು ಬೇಕಾ ಕ್ಲಾಸ್ ಅವರ್ಸ್ ಆದಮೇಲೆ ಮತ್ತೆ ಸ್ಟಡಿ ಅವರ್ಸಲ್ಲಿ ಕೂಡ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಓದ್ಬೋದು. ಸ್ಟಡಿ ಹಾಲ್ಸ್ ಇರುತ್ತೆ, ಕ್ಲಾಸ್ ರೂಮ್ಸ್ ಇರುತ್ತೆ. ಹಾಗೆ ತುಂಬ ಟೈಮ್ ಸೇವ್ ಮಾಡ್ತೇವೆ. ಮತ್ತು ಎಕ್ಸ್ಕ್ಲೂಸಿವ್ ಗರ್ಲ್ಸ್ ಕ್ಯಾಂಪಸ್ ಇರೋದರಿಂದ ಅವರಿಗೆ ತುಂಬ ಆರಾಮ್ಸೆ ಕ್ಯಾಂಪಸ್ನಲ್ಲಿ ಓಡಾಡಿಕೊಂಡಿರ್ಬೋದು. ಈ ಬಾಯ್ಸ್ಗೆ ಕೂಡ ನಾವು ಅದೇ ಥರ ಸಿಸ್ಟಮ್ ಮಾಡಿದ್ದೇವೆ. ಹಾಗಾಗಿ ಎಲ್ಲಿಯೂ ಟೈಮ್ ವೇಸ್ಟ್ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಾವು ಈಗೇನಾಗುತ್ತೆ, ಬೆಂಗಳೂರಂಥ ಸಿಟಿಗಳಲ್ಲಿ ಅಥವಾ ನಾವು ಯಾವುದೋ ಊರಲ್ಲಿ ಹೋಗ್ತಾ ಇದ್ದೇವೆ, ಅಲ್ಲೇ ನೀಟ್ ಲಾಂಗ್ ಟರ್ಮ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ
ಜರ್ನಿನಲ್ಲೇ 1 ಗಂಟೆ 2 ಗಂಟೆ ಹೋದರೆ 2 ಗಂಟೆ 100 ದಿನ ಅಂದರೆ ಎಷ್ಟಾಯಿತು? 2 ಗಂಟೆನಲ್ಲಿ 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡ್ಬೋದು. 100 ಮಲ್ಟಿಪಲ್ ಚಾಯ್ಸ್ 100 ದಿನದಲ್ಲಿ 10,000 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡ್ಬೋದು. ಆ ಟೈಮೇ ಹೋಯಿತು. ನೀಟ್ ಲಾಂಗ್ ಟರ್ಮ್ ಅಂತ ಹೇಳಿದರೆ ಆ್ಯಕ್ಚುಲಿ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೇವೆ ಟೈಮನ್ನು. ಅಂಥದ್ರಲ್ಲಿ ನಾವು ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ತಯಾರಿಲ್ಲ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ ಟೈಮ್ ಉಳಿತಾಯ ಆಗುವ ಹಾಗೆ ಮಾಡಿ, ಯಾವುದೇ ರೀತಿಯ ಸೈಕಾಲಜಿಕಲ್ ಪ್ರೆಷರ್ ಬರಬಾರ್ದು. ಮಕ್ಕಳ ಟೈಮನ್ನು ನಾವು ಉಳಿಸ್ಕೊಟ್ರೆ ಅವರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗೋದಲ್ಲ. ನಾವು ಫ್ರೀ ಬಿಟ್ಟುಬಿಟ್ಟು 4 ಗಂಟೆ ಫ್ರೀ ಬಿಟ್ಟುಬಿಟ್ರೆ ಆಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಬರೋದಿಲ್ಲ. ಆ ಥರ ಸಿಸ್ಟಮ್ಸ್ ಇದೆ. ಒಂದು ರೂಮಲ್ಲಿ 4 ಜನ ಇರ್ತಾರೆ, 4 ಶೇರಿಂಗ್ ಇರುತ್ತೆ. ಆಮೇಲೆ ಹಾಸ್ಟೆಲ್ನಲ್ಲಿ ಸ್ಟಡಿ ಹಾಲನ್ನು ನೋಡ್ಕೊಳ್ಳಿಕ್ಕೆ, ಮಾನಿಟರ್ ಮಾಡಲಿಕ್ಕೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಒಳ್ಳೆ ರೀತಿಯ ಒಂದು ರೀಸನೇಬಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೇವೆ. ಎಸ್. ಸೊ ಈಗ ನಾವು ಟೈಮ್ ಸೇವಿಂಗ್ ಬಗ್ಗೆ ಮಾತಾಡಿದ್ವಿ, ಟ್ರೈನಿಂಗ್ ಬಗ್ಗೆ ಮಾತಾಡಿದ್ವಿ, ಹಾಸ್ಟೆಲ್ ಬಗ್ಗೆ ಮಾತಾಡಿದ್ವಿ. ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂತ ಹೇಳಿದ್ರೆ, ಎಲ್ಲ ಆದ್ಮೇಲೆ ಲಾಸ್ಟಿಗೆ ಪೇರೆಂಟ್ಸ್ ಆಗ್ಲಿ ಅಥವಾ ಈ ಸೊಸೈಟಿ ಆಗ್ಲಿ ಕೇಳೋದು ರಿಸಲ್ಟ್ಸ್. ಸೊ ವೈಬ್ರೆಂಟ್ PU ಕಾಲೇಜ್ನ ಲಾಂಗ್ ಟರ್ಮ್ ನೀಟ್ ರಿಸಲ್ಟ್ಸ್ ಹೇಗಿದೆ? ನೀವು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳ ರಿಸಲ್ಟ್ಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ, ಸತತ 3 ವರ್ಷದಿಂದ ಕನ್ಸಿಸ್ಟೆಂಟ್ಲಿ ರಿಸಲ್ಟ್ ಕೊಟ್ಟದಿದ್ರೆ ಅದು ವೈಬ್ರೆಂಟ್ ನೀಟ್ ಲಾಂಗ್ ಟರ್ಮ್ ಮಾತ್ರ. ಕನ್ಸಿಸ್ಟೆಂಟ್ಲಿ ಎವ್ರಿ ಇಯರ್ ನಾವು 150 ಗೌರ್ಮೆಂಟ್ MBBS ಸೀಟ್ಸನ್ನು ಕೊಡ್ತಾ ಇದ್ದೇವೆ ಎವ್ರಿ ಇಯರ್ ಫ್ರಮ್ ಪಾಸ್ಟ್ 3 years. ಈ ವರ್ಷ ಕೂಡ, ಲಾಸ್ಟ್ ಇಯರ್ ಸ್ವಲ್ಪ ನೀಟ್ ಲಾಂಗ್ ಟರ್ಮ್ ಇದು ಟ್ರೆಂಡ್ ಕಡಿಮೆ ಆಗಿತ್ತು. ಈ ವರ್ಷ ಕೂಡ ನಮ್ಮಲ್ಲಿ ಒಂದು 130 ಸ್ಟೂಡೆಂಟ್ಸ್ ಇದ್ದರು. ಏನಿಲ್ಲ ಅಂತಂದ್ರು 80 to 90 ಸ್ಟೂಡೆಂಟ್ಸ್ ಅದರಲ್ಲಿ ಗೌರ್ಮೆಂಟ್ MBBS ಸೀಟ್ ತಗೊಳ್ತಾರೆ. ಆ ಕನ್ಸಿಸ್ಟೆನ್ಸಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ವಿ ಆರ್ ಗಿವಿಂಗ್ ದ ಬೆಸ್ಟ್ ರಿಸಲ್ಟ್ಸ್. ಓಕೆ. ಸೊ ಈಗ ಕೊನೆಯದಾಗಿ ಒಂದು ನೀಟ್ ಆಸ್ಪಿರೆಂಟ್ಸ್ ಯಾರಾದ್ರೂ ಈ ವರ್ಷನೂ ಕೂಡ ಒಂದು ಸೆಕೆಂಡ್ ಚಾನ್ಸ್ ತಗೊಳ್ಳುವಂತ ಯೋಚನೆ ಮಾಡ್ತಾ ಇದ್ರೆ ಅವರಿಗೊಂದು ನೀವು ಕೊಡುವಂತ ಮೆಸೇಜ್ ಏನು ಫ್ರಮ್ ವೈಬ್ರೆಂಟ್ PU ಕಾಲೇಜ್? ಈಗ ಎಷ್ಟೋ ಜನ ಮಕ್ಕಳಿಗೆ PUC ಮುಗಿಯುವಾಗ ಅವರಿಗೊಂದು ಕ್ಲಾರಿಟಿ ಇರೋದಿಲ್ಲ ಜೀವನದಲ್ಲಿ ಏನು ಮಾಡ್ಬೇಕಂತ ಹೇಳಿ. ಡಿಗ್ರಿ ಮಾಡಬೇಕಾ, ಇಂಜಿನಿಯರಿಂಗ್ ಮಾಡಬೇಕಾ, ಮೆಡಿಕಲ್ ಮಾಡಬೇಕಾ? ಇದು ನನ್ನ ಪೇರೆಂಟ್ಸ್ಗೆ ಕೂಡ ಹೇಳ್ತಿರುವಂಥದ್ದು. ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಈ ಏಜ್ನಲ್ಲಿ ಒಂದು ಕ್ಲಾರಿಟಿ ಬಂದಿದೆ ಅಂತ ಆದರೆ, ನಾನು ಡಾಕ್ಟರೇ ಆಗಬೇಕು ಅಂತ ಕ್ಲಾರಿಟಿ ಬಂದಿದೆ ಅಂತಾದರೆ ಇದೇ ಒಂದು ಸಕ್ಸಸ್. ಆಮೇಲೆ ನಾವು ರಿಪೀಟ್ ಮಾಡುವ ಬಗ್ಗೆ, ಏಜ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ನನ್ನ ಒಂದು ಅನುಭವ ಅಥವಾ ಪೇರೆಂಟ್ಸ್ನ ಅನುಭವ ನೀವು ಯೋಚನೆ ಮಾಡಿ ಸೈಲೆಂಟಾಗಿ. ಏನಂತ ಹೇಳಿದರೆ, ಯಾವತ್ತಿನವರೆಗೆ ನಾವು ಓದ್ತಾ ಇದ್ದೇವೆ ಅಲ್ಲಿ ತನಕ ನಾವು ಖುಷಿಯಾಗಿರ್ತೇವೆ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿಲ್ಲ. ಆಮೇಲೆ 1 ವರ್ಷ ಈಗ ಪ್ಯಾಷನ್ ಇತ್ತು ಅಂತಾದರೆ ಸ್ಟಡಿ ಅನ್ನೋದು ಬರ್ಡನ್ ಆಗೋದಿಲ್ಲ. ಯಾವಾಗ ಇಷ್ಟ ಇಲ್ಲ ಓದೋದು, ಯಾವಾಗ ನನಗೆ ಇಷ್ಟ ಇಲ್ಲ ಆವಾಗ ನನಗೆ ಬರ್ಡನ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಏನೊಂದು ಫೇವ್ರೆಟ್ ಸಬ್ಜೆಕ್ಟ್ ಓದ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ನಿದ್ದೆ ಬರೋದಿಲ್ಲ. ಕಷ್ಟದ ಸಬ್ಜೆಕ್ಟ್ ಅರ್ಥನೇ ಆಗೋದಿಲ್ಲ, ಓದ್ತೇವೆ ಅಂತ ಹೇಳಿದ್ರೆ ನಮಗೆ ನಿದ್ದೆನೇ ಬರೋದು. ಈಗ ನಾವು ಡಾಕ್ಟರ್ ಆಗಲೇಬೇಕು ಅನ್ನೋ ಪ್ಯಾಷನಲ್ಲಿ ನಾವು ಇಲ್ಲಿ ಬಂದರೆ ಖಂಡಿತವಾಗಿ ಮಕ್ಕಳು ಓದೇ ಹೋಗ್ತಾರೆ, ಓದಲೇಬೇಕು. ಅದಕ್ಕೆ ಬೇಕಾದ ಎಲ್ಲ ಪೂರಕ ವಾತಾವರಣಗಳನ್ನು ನಾವು ರೆಡಿ ಮಾಡಿಟ್ಟಿದ್ದೇವೆ. ಒಂದು ವೇಳೆ ಮಕ್ಕಳು ಯಾವುದೇ ಸಬ್ಜೆಕ್ಟಲ್ಲಿ ಹಿಂದೆ ಬಂದರೆ ಆ ಸಬ್ಜೆಕ್ಟ್ ಟೀಚರ್ಸ್ ಹತ್ರ ನಾವು ಕೌನ್ಸಿಲಿಂಗ್ ಮಾಡಿ ಆ ಸಬ್ಜೆಕ್ಟಲ್ಲಿ ಹೇಗೆ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಮತ್ತು ಈಗ ನಾವು ಟೆಸ್ಟಿಂಗ್ ಎಲ್ಲ ಏನು ಮಾಡ್ತೇವಲ್ವ ಅದರ ರಿಸಲ್ಟ್, ಈಗ ಫಾರ್ ಎಕ್ಸಾಂಪಲ್ ಸಂಡೇ ಒಂದು ಟೆಸ್ಟ್ ಆಯಿತು ಅಂತಂದರೆ ಟ್ಯೂಸ್ಡೇ ಈವ್ನಿಂಗಿಗೆ ರಿಸಲ್ಟ್ ಹೋಗಿರುತ್ತೆ, ಪೇರೆಂಟ್ಸ್ಗೆ ಕೂಡ ರಿಸಲ್ಟ್ ಹೋಗಿರುತ್ತೆ. ಸೊ ಪೇರೆಂಟ್ಸ್ ಕೂಡ ಮಾನಿಟರ್ ಮಾಡ್ಬೋದು. ಸಾಮಾನ್ಯವಾಗಿ ತುಂಬ ಅಂದರೆ ಈಗ ಯಾಕೆ ಮೆಡಿಕಲ್ ಸೀಟ್ ಸಿಕ್ಕಿರೋದಿಲ್ಲ ಅಂತ ಹೇಳಿದ್ರೆ ನಮಗೆ ಸರಿಯಾದ ಫೌಂಡೇಶನ್ ಇರೋದಿಲ್ಲ. ಏನೋ ಒಂದು ರೀಸನ್ ಇರುತ್ತೆ. ರೀಸನ್ ಇಲ್ಲದೆ ಅದು ಕ್ರಾಸ್ ಮಾಡದೇ ಇರೋ ಹಾಗೆ ಇಲ್ಲ, ಒಂದು ರೀಸನ್ ಇರುತ್ತೆ. ಒಂದು ಫೌಂಡೇಶನ್ ಸರಿ ಇರೋದಿಲ್ಲ, ಇಲ್ಲ ಕೋಚಿಂಗ್ ಸರಿ ಇರೋದಿಲ್ಲ. ಸೊ ನಿಮ್ಮಲ್ಲಿ ಛಲ ಇತ್ತು ಅಂತಾದರೆ ನಾವು ನಿಮಗೆ ಗೈಡ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ವೈಬ್ರೆಂಟಿಗೆ ಒಂದು ಜಾಯ್ನ್ ಆಗಿ ವಿ ವಿಲ್ ಗಿವ್ ದ ಬೆಸ್ಟ್ ಟೀಚಿಂಗ್ ಪಾಸಿಬಲ್. ಸೊ ಈಗ ಹಾಸ್ಟೆಲ್ ಬಗ್ಗೆ ಎಲ್ಲ ಹೇಳಿದಿರಾ. ಇವಾಗ ಹೋಮ್ಲಿ ಎನ್ವೈರನ್ಮೆಂಟ್ ಆದ ನಂತರ ಹೋಮ್ಲಿ ಫುಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಹಾಸ್ಟೆಲ್ ಅಲ್ಲಿ ಫುಡ್ ಫೆಸಿಲಿಟೀಸ್ ಅಥವಾ ಫುಡ್ ಆಪ್ಷನ್ಸ್? ಅದೇ ನಮ್ಮ ಕೋಚಿಂಗಿಗೆ ಥ್ರೂಔಟ್ ಕರ್ನಾಟಕ ಸ್ಟೂಡೆಂಟ್ಸ್ ಬರ್ತಾರೆ, ಕರ್ನಾಟಕದ ಎಲ್ಲ ತಾಲೂಕಿಂದ ಕೂಡ ಸ್ಟೂಡೆಂಟ್ಸ್ ಬರ್ತಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಸೂಟ್ ಆಗುವ ಹಾಗೆ ಒಂದು ಫುಡ್ ಸಿಸ್ಟಮ್ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಅವರಿಗೆ ಚಪಾತಿ, ಕಂಪಲ್ಸರಿ ಚಪಾತಿ ಇರುತ್ತೆ, ವೈಟ್ ರೈಸ್ ಇರುತ್ತೆ, ಸಾರು, ಸಾಂಬಾರು, ರಸಂ, ಪಲ್ಯ, ಮೊಸರು, ಒಂದು ಫ್ರೂಟ್ ಪೀಸ್ ಇರುತ್ತೆ. ರಾತ್ರಿ ಕೂಡ ಇದೇ ಮೆನು ಇರುತ್ತೆ, ಫ್ರೆಶ್ಲಿ ಪ್ರಿಪೇರ್ಡ್ ಇರುತ್ತೆ. ಆಮೇಲೆ ಅವರಿಗೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ರೈಸ್ ಐಟಮ್ ಆಗಿರ್ಬೋದು, ದೋಸೆ ಐಟಮ್ ಆಗಿರ್ಬೋದು, ಅದು 2 ಆಪ್ಷನ್ ಕೊಟ್ಟಿರ್ತೇವೆ. ಒಂದು ಆಯಿಲಿ ಫುಡ್ ಇದ್ದರೆ ಒಂದು ರೈಸ್ ಐಟಮ್ ಇರುತ್ತೆ, 2 ಆಪ್ಷನ್ ಕೊಟ್ಟಿರ್ತೇವೆ. ಮತ್ತು ಎವ್ರಿ 15 ಡೇಸ್ಗೆ ನಾವು ಮೆನುವನ್ನು ಚೇಂಜ್ ಮಾಡ್ತಾ ಇರ್ತೇವೆ. ಸೊ ದ್ಯಾಟ್ ಆ ಮೆನು ಮೊನಾಟನಸ್ ಆಗಬಾರ್ದು ಅಂತ ಹೇಳಿ ಅವರಿಗೊಂದು ಹೆಲ್ದಿ ಫುಡ್ಡನ್ನು ನಾವು ಪ್ರೊವೈಡ್ ಮಾಡ್ತೇವೆ.
ಎಸ್, ಸೊ ಫುಡ್ ಫೆಸಿಲಿಟೀಸ್, ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲಾನು ಒಂದು ಚೆನ್ನಾಗಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಡುವಂತ ವೈಬ್ರೆಂಟ್ ಕಾಲೇಜ್ ಆಗಿದೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವಾಗ ನೀವೇನಾದ್ರೂ ನೀಟಲ್ಲಿ ಸೆಕೆಂಡ್ ಚಾನ್ಸ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ರೆ, ವಿದೌಟ್ ಥಿಂಕಿಂಗ್ ಟ್ವೈಸ್ ಒಂದು ಬೆಸ್ಟ್ ಪ್ಲೇಸ್ ಯಾವುದು ಅಂತ ನಿಮ್ಮ ಒಂದು ಯೋಚನೆ ಇದ್ರೆ, ವಿದೌಟ್ ಎನಿ ಡೌಟ್ ಇಟ್ ಇಸ್ ವೈಬ್ರೆಂಟ್ PU ಕಾಲೇಜ್ ಮೂಡ್ಬಿದ್ರೆ. ಸೊ ಸರ್, ಲೈಫ್ ಒಂದು ಸೆಕೆಂಡ್ ಆಪರ್ಚುನಿಟಿ ಕೊಟ್ಟಾಗ ನೀವು ಅಂತ ಮಕ್ಕಳಿಗೆ ಒಂದು ಒಳ್ಳೆ ಗೈಡೆನ್ಸ್ ನೀಡಿ ನಮ್ಮ ಒಂದು ಸಮಾಜಕ್ಕೆ ವೈದ್ಯರನ್ನ ನೀಡ್ತಾ ಇದ್ದೀರಾ. ಇನ್ನೂ ಕೂಡ ನಿಮ್ಗೆ ಅಭಿವೃದ್ಧಿಯಾಗಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶದ ಮಕ್ಕಳೆಲ್ಲರೂ ಕೂಡ ಬಂದು ಇಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆ ವೈದ್ಯರು ನಿಮ್ಮ ಒಂದು ಸಂಸ್ಥೆಯಿಂದ ಹೊರಬರ್ಲಿ ಅಂತ ನಮ್ಮ ವಾಹಿನಿ ಕಡೆಯಿಂದ ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು.